ಹರೇ ಕೃಷ್ಣ. ಸ್ವಾಗತ ಎಲ್ಲರಿಗೆ ಮತ್ತೊಮ್ಮೆ. ನಮ್ಮ ರಾಮಾಯಣದ ಚರ್ಚೆ 3 ದಿವಸದಿಂದ ನಡೀತಾ ಇದೆ. ಇವತ್ತು 4ನೇ ದಿವಸ. ರಾಮಾಯಣದ ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಸಂಗವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಮಾಯಣದ ಸಾರಭೂತದಂತೆ ಇರುವಂತಹ ಪ್ರಸಂಗ ಇದು ವಿಭೀಷಣ ಶರಣಾಗತಿಯ ಪ್ರಸಂಗ. ಮೊದಲನೇ ದಿವಸ ನಾನು ಹೇಳಿದಂತೆ ರಾಮಾಯಣ ಎಂಬಂತಹ ಗ್ರಂಥಕ್ಕೆ ಶರಣಾಗತಿ ವೇದ ಎಂಬಂತಹ ಹೆಸರನ್ನ ಅನೇಕ ಆಚಾರ್ಯರು ಕೊಟ್ಟಿದ್ದಾರೆ. ಏಕೆಂದ್ರೆ ಶರಣಾಗತಿಯ ಮೂಲಭೂತವಾದ ತತ್ವವನ್ನ ನಮಗೆ ತಿಳಿ ಹೇಳುವಂತಹ ಸರಳವಾದಂತಹ ರೀತಿಯಲ್ಲಿ ನಮಗೆ ಪ್ರಸಂಗಗಳ ಮೂಲಕ, ಕಥೆಯ ಮೂಲಕ ನಮಗೆ ತಿಳಿ ಹೇಳುವಂತಹ ಮಹಾನ್ ಗ್ರಂಥ ಇದು ರಾಮಾಯಣ. ಅದರಲ್ಲೂ ಅನೇಕ ಪ್ರಸಂಗಗಳಿದ್ದರೂ ಕೂಡ ಒಂದಷ್ಟು ಮುಖ್ಯವಾಗಿರತಕ್ಕಂತಹ ಪ್ರಸಂಗಗಳನ್ನ, ಪ್ರತಿ ಕಾಂಡದಲ್ಲೂ ಬರುವಂತಹ ಪ್ರಸಂಗಗಳನ್ನ ಶ್ರೀ ವೈಷ್ಣವ ಸಂಪ್ರದಾಯದ ಒಬ್ಬ ಮಹಾನ್ ಆಚಾರ್ಯರು ವೇದಾಂತ ದೇಶಿಕರು ತಮ್ಮ ಗ್ರಂಥದಲ್ಲಿ ಅಭಯಪ್ರದಾನ ಸಾರ ಎಂಬಂತೆ ಹೆಸರನ್ನ ಉಳ್ಳುವಂತಹ ಒಂದು ಗ್ರಂಥದಲ್ಲಿ ಅವರು ಅದರ ಸೂಚಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಎಲ್ಲದಕ್ಕಿಂತ ಮುಖ್ಯವಾದಂತಹ ಶರಣಾಗತಿ ಅಂತ ಹೇಳಿದ್ರೆ ವಿಭೀಷಣ ಶರಣಾಗತಿ. ಯುದ್ಧಕಾಂಡದಲ್ಲಿ ಆರಂಭದಲ್ಲಿಯೇ ಬರುವಂತಹ ಶರಣಾಗತಿಯ ಪ್ರಸಂಗ. ಆದ್ದರಿಂದ ಈ ಪ್ರಸಂಗದಲ್ಲಿ ನಾವು ಶ್ರೀರಾಮಚಂದ್ರನ ಹೃದಯ ಏನಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಶ್ರೀರಾಮಚಂದ್ರ ಯಾವ ಒಂದು ವಿಷಯವನ್ನ ಬಹಳ ಎತ್ತರವಾಗಿ ಎತ್ತಿ ಹಿಡಿದಿದ್ದಾನೆ ಆ ವಿಷಯವನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅನ್ನೋದು ಸಂಪೂರ್ಣವಾಗಿ ಪ್ರಫುಲ್ಲಿತವಾಗಿ ಹೊರಗೆ ಬಂದಿದೆ ಈ ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲಿ. ಆದ್ದರಿಂದಲೇ ಈ ಪ್ರಸಂಗವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇತರ ಪ್ರಸಂಗಗಳನ್ನ ಕೂಡ ನಾವು ಮುಂಬರುವ ದಿವಸಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ನಾವು ಚರ್ಚೆ ಮಾಡ್ತೇವೆ. ನಾನು ಆರಂಭದಲ್ಲೇನೆ ವಿಭೀಷಣ ಶರಣಾಗತಿಯನ್ನು ತೆಗೆದುಕೊಂಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಈ ಗ್ರಂಥದಲ್ಲಿ ಮುಖ್ಯವಾಗಿ ಆಚಾರ್ಯರು ಈ ಪ್ರಸಂಗವನ್ನ ವಿವರಿಸ್ತಾರೆ. ಅದಕ್ಕೇನೆ ನಿನ್ನೆ ನಾವು ವಿಭೀಷಣ ಶರಣಾಗತಿಯ ಪ್ರಸಂಗವನ್ನ ನಾವು ಪ್ರವೇಶಿಸಿದ್ವಿ. ಮೊದಲನೇ 2 ದಿವಸ ಒಂದು ಪೀಠಿಕೆ ರೂಪದಲ್ಲಿ ಇತ್ತು. ಮೊದಲನೇ ದಿವಸ ರಾಮಾಯಣದ ಒಂದು ಪೀಠಿಕೆ, ರಾಮಾಯಣಕ್ಕೆ ಒಂದು ಪೀಠಿಕೆ ಮತ್ತು ಶರಣಾಗತಿ ವೇದ ಅಂದ್ರೆ ಏನು, ಶರಣಾಗತಿ ಪ್ರಸಂಗಗಳಿಗೆ ಪೀಠಿಕೆ. 2ನೇ ದಿವಸ ಶರಣಾಗತಿಗೆ ಒಂದು ಪೃಷ್ಠಭೂಮಿ ಬಿಟ್ಟು ರಾಮನ ಬರುವಂತೆ ಆಯಿತು ಎಂಬಂತೆ ಲಂಕೆಯಲ್ಲಿ ನಡೆದಂತಹ ಮೊನ್ನೆ ನಿನ್ನೆ ವಿಭೀಷಣ ತನ್ನ 4 ಅನುಚರರ ಜೊತೆಗೆ ಲಂಕೆಯಿಂದ ಆಕಾಶದ ಮಾರ್ಗದಲ್ಲಿ ಸಮುದ್ರದ ಮತ್ತೊಂದು ಬದಿಯಲ್ಲಿ ಇದ್ದಂತಹ ತಿರುಪ್ಪುಲ್ಲಾನಿ ಎಂಬಂತಹ ಕ್ಷೇತ್ರ, ಇವತ್ತು ಹೆಸರುವಾಸಿಯಾದಂತಹ ರಾಮೇಶ್ವರದ ಹತ್ತಿರ ಬರುವಂತಹ ಕ್ಷೇತ್ರಕ್ಕೆ ಬರ್ತಾನೆ. ಅದೇ ಸ್ಥಾನದಲ್ಲೇನೆ ರಾಮಚಂದ್ರ ತನ್ನ ಸಮಸ್ತವಾಗಿರ್ತಕ್ಕಂತಹ ವಾನರ ಸೇನೆಯ ಜೊತೆಗೆ ಅಲ್ಲಿ ಒಂದು ಕ್ಯಾಂಪ್ ಮಾಡಿದ್ದ. ಅಲ್ಲೇ ಅವನು ನೆಲೆಸ್ತಾ ಇದ್ದ. ಅವನು ಬಂದ ಕೂಡಲೇ ಆಕಾಶದಿಂದಲೇ ಅವನನ್ನ ನೋಡಿ ಸುಗ್ರೀವ ಮತ್ತು ಇತರ ವಾನರರು ಬಹಳ ಸಂಶಯಯುಕ್ತರಾಗ್ತಾರೆ, ಸಂಶಯವನ್ನ ಪ್ರಕಟಿಸ್ತಾರೆ. ಸುಗ್ರೀವ ತಕ್ಷಣ ಎಲ್ಲಾ ವಾನರರಿಗೆ ಹೇಳ್ತಾನೆ, ಸಂಶಯವನ್ನ ಪ್ರಕಟಿಸ್ತಾನೆ. ನಂತರ ಅಲ್ಲಿಗೆ ಬಂದು ಸೇರಿಯಾದ ನಂತರ ಸುಗ್ರೀವ ವಿಭೀಷಣನ ಜೊತೆಗೆ ಮಾತನಾಡುವುದಕ್ಕೆ ಆರಂಭಿಸ್ತಾನೆ. ವಿಶೇಷವಾಗಿ ವಿಭೀಷಣನೇ ತನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ತಾನೇ ಸುಗ್ರೀವನಿಗೆ ಹೇಳ್ಕೊತಾನೆ. ತಾನು ಯಾರು, ಯಾವ ಕಾರಣದಿಂದ ರಾವಣನನ್ನ ತ್ಯಜಿಸಿ ಇಲ್ಲಿಗೆ ಬಂದಿದ್ದೇನೆ ಎಲ್ಲವನ್ನ ಹೇಳ್ತಾನೆ. ಮತ್ತೆ ಶರಣಾಗತಿ ಅಂದ್ರೆ ಏನು ಅಂತ ತೋರಿಸುವುದಕ್ಕೆ ವಿಭೀಷಣ ಶರಣಾಗತಿಯ 2 ಮುಖ್ಯವಾಗಿರ್ತಕ್ಕಂತಹ ಶ್ಲೋಕಗಳನ್ನ ಅಲ್ಲಿ ಅವನು ಹೇಳ್ತಾನೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲೂ 2ನೇ ಶ್ಲೋಕ ಬಹಳ ಮುಖ್ಯ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ. ಇದು ಅವನ ಶರಣಾಗತಿಯ ಪ್ರಕಟಣೆ. ಆದರೆ ಸುಗ್ರೀವನಿಗೆ ಬಹಳ ಸಂಶಯ. ಆದ್ದರಿಂದ ಸುಗ್ರೀವ ತಕ್ಷಣವೇ ಹೋಗಿ ರಾಮಚಂದ್ರನಿಗೆ ತನ್ನ ನಿವೇದನೆಯನ್ನ ಮಾಡ್ಕೊತಾನೆ. ಇವನನ್ನ ನಾವು ನಂಬಬಾರದು. ಏಕೆಂದ್ರೆ ರಾಕ್ಷಸರು ಸ್ವಾಭಾವಿಕವಾಗಿಯೇ ಮಾಯಾಶೀಲರಾಗಿರ್ತಾರೆ, ಮಾಯಾ ಶಕ್ತಿಯನ್ನು ಉಳ್ಳುವವರಾಗಿರ್ತಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅಂತರ್ಧಾನರಾಗಬಹುದಂತಹ ಅಪೂರ್ವವಾದಂತಹ ಶಕ್ತಿಯನ್ನ
ಹೊಂದಿರ್ತಾರೆ. ಆ ರೀತಿಯಾಗಿ ಮೋಸ ಮಾಡುವಂತಹ ರಾಕ್ಷಸರನ್ನ ನಾವು ನಂಬಬಾರದು ಎಂಬುವಂತೆ ಹೇಳ್ತಾನೆ. ಅದರಿಂದ ಅಲ್ಲಿ ನಾವು ನೋಡಿದ್ವಿ, ಈ ಒಂದು ಸಂಶಯ ಏನಿದೆ ಬುದ್ಧಿಯ ಒಂದು ಲಕ್ಷಣ. ಆದರೆ ಆ ಸಂಶಯದ ಆಧಾರದ ಮೇಲೆ ನಿರ್ಧಾರಕ್ಕೆ ನಾವು ಬರಬಾರದು. ಸುಗ್ರೀವ ಕೇವಲ ಸಂಶಯವನ್ನ ಪಡ್ಲಿಲ್ಲ, ಆದ್ರೆ ಕೊನೆಗೆ ಹೇಳ್ತಾನೆ, ಈ ವಿಭೀಷಣನನ್ನ ನಾವು ಸಂಹಾರ ಮಾಡಿಬಿಡ್ಬೇಕು, ಅವನಿಗೆ ತಕ್ಕ ದಂಡನೆಯನ್ನು ಮೊದಲು ಕೊಡಬೇಕು, ನಂತರ ಅವನ ಸಂಹಾರವನ್ನ ಕೂಡ ನಾವು ಮಾಡ್ಬಿಡ್ಬೇಕು. ಏಕೆ ಅಂತ ಹೇಳಿದ್ರೆ, ಇದು ನಮ್ಮ ಸಮಸ್ತವಾಗಿರ್ತಕ್ಕಂಥ ಸೈನ್ಯಕ್ಕೆ ಮತ್ತೆ ನಾವು ತಲುಪಬೇಕಾದಂತಹ ಗುರಿ ಏನಿದೆ, ಸೀತೆಯನ್ನ ಪಡೆದುಕೊಳ್ಳುವುದು, ಸೀತೆಯನ್ನ ರಾಮಚಂದ್ರನಿಗೆ ಪುನಃ ಒಪ್ಪಿಸುವಂತಹ ಒಂದು ಮಹಾನ್ ಕ್ರಿಯೆ ಏನಿದೆ, ಆ ಗುರಿಗೆ ಇದು ಅಡಚಣೆಯ ರೂಪದಲ್ಲಿದೆ. ಅದರಿಂದ ಅವನ ಸಂಹಾರ ಮಾಡುವುದು ಕ್ಷೇಮ ಅಂತ ಹೇಳ್ತಾನೆ. ಇದು ಅವನು ಅವಸರ ಪಟ್ಟಿದ್ದನ್ನ ನಾವು ನೋಡಬಹುದು. ಅದಾದ ಮೇಲೆ ನಾವು ಆ ವಿಭೀಷಣನ 2 ಶ್ಲೋಕಗಳೇನಿತ್ತು, ಅದರಲ್ಲಿ ಶರಣಾಗತಿಯ 6 ಲಕ್ಷಣಗಳು ಹೇಗೆ ಇಂಗಿತವಾಗಿವೆ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸಃ, ಗೋಪ್ತೃತ್ವೇ ವರ್ಣಂ ತಥಾ, ಆತ್ಮನಿಕ್ಷೇಪ ಕಾರ್ಪಣ್ಯೇ ಶರಣಾಗತಿ. ಈ 6 ಲಕ್ಷಣಗಳು ಹೇಗೆ ಈ ವಿಭೀಷಣನ ಶರಣಾಗತಿಯಲ್ಲಿ ಅನ್ನೋದನ್ನ ನಾವು ಚೆನ್ನಾಗಿ ಗಮನಿಸಿದ್ವಿ. ಅಲ್ಲಿಗೆ ನಾವು ನಮ್ಮ ಚರ್ಚೆಯನ್ನ ನಿನ್ನೆ ನಾವು ಇವತ್ತು ಮತ್ತೆ ಇವತ್ತು ರಾಮನ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಆಯ್ತಾ? ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ನೆನ್ನೆ ಹೇಳಿದಾಗೆ ಮಧ್ಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ದಯವಿಟ್ಟು ಚಾಟ್ ಮೂಲಕ ನೀವು ಕಳಿಸ್ಬೋದು. ನಾನು ತಕ್ಷಣ ಎಲ್ಲರನ್ನ ಮ್ಯೂಟ್ ಮಾಡ್ತಾ ಇದ್ದೀನಿ. ಅವಾಗ ನಾನ್ ಮಾತಾಡೋದಕ್ಕೆ ಅನುಕೂಲವಾಗುತ್ತೆ. ಸೊ ಏನಾದ್ರು ಇದ್ರೆ ದಯವಿಟ್ಟು ಚಾಟ್ ಮೂಲಕ ಕಳಿಸಿ. ಇದುವರೆಗೆ ಕೇವಲ ಹರೇ ಕೃಷ್ಣ ಮೆಸೇಜ್ ಅವರು ಕಳಿಸಿದ್ದಾರೆ, ಅಂದ್ರೆ ಎಲ್ಲರಿಗೂ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಸಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಮಂದಿ ಸತತಂ ರಾಮಚರಿತಾಮೃತ ಸಾಗರಂ ಧೃತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ನಿನ್ನೆ ಎಲ್ಲಿಗೆ ನಾವು ನಿಲ್ಸಿದ್ವಿ ಅಂತ ಹೇಳಿದ್ರೆ, ಕಥೆ ಎಲ್ಲಿಗೆ ನಿಂತಿತ್ತು ಅಂತ ಹೇಳಿದ್ರೆ, ಸುಗ್ರೀವ ತನ್ನ ಅಂತಿಮ ನಿರ್ಣಯವನ್ನ ಹೇಳ್ತಾನೆ ಶ್ರೀರಾಮಚಂದ್ರನಿಗೆ. ಈಗ ತಾನೇ ನಾವು ಚರ್ಚೆ ಮಾಡಿದ ಹಾಗೆ ಈ ವಿಭೀಷಣನನ್ನ ನಾವು ಸಂಹಾರ ಮಾಡಬೇಕು, ಅವನನ್ನ ನಾವು ಸಾಯಿಸ್ಬಿಡ್ಬೇಕು, ತಕ್ಕ ದಂಡನೆಯನ್ನ ಮೊದಲು ಕೊಟ್ಟು ನಂತರ ಅವನ ಸಂಹಾರವನ್ನ ಕೂಡ ಮಾಡಿಬಿಡಬೇಕು. ಆವಾಗ ರಾಮಚಂದ್ರ ಹೇಗೆ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾನೆ ಅನ್ನೋದನ್ನ ಇವಾಗ ನಾವು ನೋಡೋದಕ್ಕೆ ಶುರು ಮಾಡ್ತೀವಿ. ಸುಗ್ರೀವಸ್ಯ ತು ತದ್ವಾಕ್ಯಂ ಶುತ್ವಾ ರಾಮೋ ಮಹಾಯಶಾಹ ಸಮೀಪಸ್ಥಾನ್ ಉವಾಚ ಇದಂ ಹನುಮತ್ ಪ್ರಮುಖಾನ್ ಹರೀನ್. ಈ ಸುಗ್ರೀವನ ವಾಕ್ಯವನ್ನ ಕೇಳಿ ಶ್ರುತ್ವಾ, ಮಹಾಯಶಸ್ಸನ್ನ ಉಳ್ಳುವಂತಹ ಶ್ರೀರಾಮಚಂದ್ರ ಸಮೀಪದಲ್ಲೇ ಇದ್ದಂತಹ ಹನುಮಂತನನ್ನ ಮೊದಲುಗೊಂಡಂತಹ ಅನೇಕ ವಾನರರು ಯಾರಿದ್ರು, ಆ ಹರೀನ್ ಅಂತ ಹೇಳಿದ್ರೆ ವಾನರರು. ಹರಿ ಎಂಬಂತ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಕೃಷ್ಣನಿಗೂ ಹರಿ, ಸಿಂಹಕ್ಕೂ ಹರಿ, ವಾನರ ಅಂದ್ರೆ ಕೋತಿಗೂ ಹರಿ. ಅದರಿಂದ ಆ ವಾನರರು ಯಾರಿದ್ರು, ಆ ಎಲ್ಲಾ ವಾನರರಿಗೆ ಈ ವಚನವನ್ನ ಹೇಳಿದನು. ಯಾವ ವಚನವನ್ನ ಹೇಳ್ತಾನೆ ನೋಡಿ, ಮುಂದಿನ ಶ್ಲೋಕ ಬಂತಿಲ್ಲಿ. ಯದುಕ್ತಂ ಕಪಿರಾಜೇನ ರಾವಣ ವರಜಂ ಪ್ರತಿ ವಾಕ್ಯಂ ಹೇತುಮದರ್ಥ್ಯಂ ಚ ಹೇತುಮದ್ ಅತ್ಯರ್ಥಂಚ ಭವದ್ಭಿರಪಿ ತಚ್ಛ್ರುತಂ ಅಂತ ಹೇಳ್ತಾನೆ ಆರಂಭದಲ್ಲಿ. ಈಗ ತಾನೇ ಈ ಕಪಿರಾಜ, ಏಕೆಂದ್ರೆ ಸುಗ್ರೀವ ಆ ಕಪಿಗಳ ನಾಯಕನ ರೂಪದಲ್ಲಿ ಇವಾಗ ತನ್ನ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾನೆ. ಅದರಿಂದ ಕಪಿರಾಜ ಈಗ ತಾನೇ ಏನ್ ಹೇಳಿದ್ದಾನೆ, ಆ ಒಂದು ವಾಕ್ಯವನ್ನ ಕೇಳಿ, ವಾಕ್ಯಂ ಹೇತುಮದ್ ಅತ್ಯರ್ಥಂಚ, ಅದು ಸಾಮಾನ್ಯವಾದಂತಹ ವಾಕ್ಯ ಅಲ್ಲ, ಖಂಡಿತವಾಗ್ಲೂ ಇವನು ಬಹಳ ಬುದ್ಧಿವಂತ, ಆದ್ದರಿಂದಲೇ ಈ ರೀತಿಯಾದಂತಹ ಅದ್ಭುತವಾದಂತಹ ವಾಕ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ರಾಮಚಂದ್ರ ಹೇಳ್ತಾನೆ. ಅತ್ಯರ್ಥಂ ಅಂದ್ರೆ ಅದಕ್ಕೆ ಬಹಳ ಅರ್ಥಪೂರ್ಣವಾದಂತಹ ವಾಕ್ಯಗಳು ಅವು, ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯಗಳು. ಮತ್ತೆ ನಮ್ಮೆಲ್ಲರ ಕ್ಷೇಮವನ್ನ ಮುಂದಾಲೋಚನೆ ಮಾಡಿ ಈ ರೀತಿಯಾಗಿ ಅವನು ಹೇಳಿದ್ದಾನೆ. ನೋಡಿ, ರಾಮ ಆರಂಭದಲ್ಲೇನೆ ಹೇಗೆ ಸ್ಪಂದಿಸ್ತಾ ಇದ್ದಾನೆ.
ಸುಗ್ರೀವನ ಜೊತೆಗೆ. ಸುಗ್ರೀವ ತನ್ನ ಪ್ರಸ್ತಾವವನ್ನ ಇಟ್ಟಿದ್ದಾನೆ. ಅದು ಅಪರಿಪಕ್ವವಾದ ಕೂಡ ನಾವು ಕಲಿಯಬಹುದು ಅಲ್ವಾ. ಯಾವಾಗ ಒಂದು ಸಣ್ಣ ಮೀಟಿಂಗ್ ಮಾಡ್ತೀವಿ ನಾವು, ಎಲ್ಲರೂ ಒಟ್ಟಿಗೆ ಬಂದು ಒಂದು ಮೇಲನವನ್ನ ಮಾಡ್ತಾರೆ. ಅವಾಗ ಒಬ್ಬ ಸೀನಿಯರ್ ಒಬ್ಬ ಇರ್ತಾನೆ ಅಲ್ಲ, ವರಿಷ್ಠನೊಬ್ಬ ಇರ್ತಾನೆ. ಬೇರೆಯವರೆಲ್ಲರೂ ಸಜೆಷನ್ಸ್ ಕೊಡ್ತಾರೆ, ತಮ್ಮ ತಮ್ಮ ಪ್ರಸ್ತಾವಗಳನ್ನ ನೀಡ್ತಾರೆ. ಆದ್ರೆ ಯಾವುದೇ ಪ್ರಸ್ತಾವನನ್ನ ಕೇಳಿ ಆ ನಾಯಕನ ರೂಪದಲ್ಲಿ ಯಾರಿದ್ದಾನೆ ಅವನು ಅದನ್ನ ತೆಗಳಬಾರ್ದು. ಇದು ನೀನ್ ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳುವಂತ ಏನಿಲ್ಲ, ಅದು ಉದ್ದಟತನ ಅದು ಅಲ್ಲ. ಏಕೆ ಅಂತ ಹೇಳಿದ್ರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಮಾ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ದೇಶಧರ್ಮ ಸನಾತನ. ಮೊದಲನೇ ದಿವಸ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಕೂಡ ಅದನ್ನ ನೀವು ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗುವಂತೆ ನೀವು ಹೇಳಬೇಕು ಅಲ್ಲ. ನನ್ನ ವಿಡಿಯೋ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ಲ? ಎಲ್ಲರಿಗೂ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಕಾಣಿಸ್ತಿದೆ ಪ್ರಭು. ಕಾಣಿಸ್ತಿದೆ ಪ್ರಭು ಅಂತ ಅನ್ಕೋತೀನಿ. ಓಕೆ, ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಆ ರೀತಿ ಒಬ್ಬ ನಾಯಕನಾದಂತಹವನು ಎಲ್ಲರ ಭಾವನೆಗಳೊಂದಿಗೆ ಸ್ಪಂದಿಸಬೇಕು ಅಲ್ಲ. ಸೊ ರಾಮಚಂದ್ರ ಇಲ್ಲಿ ಸುಗ್ರೀವನನ್ನ ತಕ್ಷಣ ನೀನ್ ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅವನ ಜೊತೆಗೆ ಸ್ಪಂದಿಸ್ತಾನೆ. ಸುಹೃದಾಂ ಅರ್ಥಕೃಚ್ಛೇಷು ಯುಕ್ತಂ ಬುದ್ಧಿಮತಾ ಸದಾ ಸಮರ್ಥೆ ನ ಉಪನಿರ್ದೇಷ್ಟುಂ ಶಾಶ್ವತೀಂ ಭೂತಿಮಿಚ್ಛತ ಅಂತ 2ನೇ ಶ್ಲೋಕ ಹೇಳ್ತಾನೆ. ಸುಹೃದಾಂ ಅರ್ಥಕೃಚ್ಛೇಷು, ಕೃಚ್ಛ್ರ ಅಂತ ಹೇಳಿದ್ರೆ ಕಷ್ಟವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಯಾವಾಗ ಒಂದು ಪ್ರಸಂಗದಲ್ಲಿ ಕಷ್ಟವಾದಂತಹ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಳ್ಬೇಕು, ಅದಕ್ಕಿಂತ ಮುಂಚೆ ನಮ್ಮ ಹಿತಚಿಂತಕರು ಯಾರಿರ್ತಾರೆ, ವೆಲ್ ವಿಷರ್ಸ್, ಸುಹೃದ್ ಅಂತ ಹೇಳಿದ್ರೆ ಹಿತಚಿಂತಕರು, ಅವ್ರ ಹತ್ರ ನಾವು ಅವರ ಅಭಿಪ್ರಾಯವನ್ನ ಪಡೆದುಕೊಂಡು ನಂತರ ಒಂದು ತೀರ್ಮಾನಕ್ಕೆ ಬರಬೇಕು. ಅದನ್ನೇ ಇಲ್ಲಿ ರಾಮಚಂದ್ರ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ನನ್ನ ಹಿತಚಿಂತಕರು. ಇದುವರೆಗೆ ಕೇವಲ ಸುಗ್ರೀವ ಮಾತ್ರ ಮಾತನಾಡಿದ್ದಾನೆ, ಅದರಿಂದ ನೀವೆಲ್ಲರೂ ಕೂಡ ಹೇಳಿ ಅಂತ ಅಲ್ಲಿ ಯಾರ್ಯಾರು ವರಿಷ್ಠ ವಾನರರು ಸೇರಿದ್ರು, ಜಾಂಬವಂತ, ಅಂಗದ, ಮೈಂದ, ಶರಭ, ಈ ರೀತಿಯಾಗಿರ್ತಕ್ಕಂಥ ವಾನರರು ಸೇರಿದ್ರು. ಅವರೆಲ್ಲರಿಗೆ ರಾಮಚಂದ್ರ ಕೇಳ್ತಾನೆ, ನಿಮ್ಮ ಅಭಿಪ್ರಾಯವನ್ನ ಇವಾಗ ನೀಡಿ. ಸುಗ್ರೀವ ಏನೋ ತನ್ನ ಅಭಿಪ್ರಾಯವನ್ನ ಹೇಳಿದ್ದಾನೆ, ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳಿ. ಆವಾಗ ಎಲ್ಲಾ ವಾನರರು ಸೇರಿ ಈ 2 ಶ್ಲೋಕಗಳನ್ನ ಹೇಳ್ತಾರೆ ನೋಡಿ. ವಾನರರ ವಾಕ್ಯಗಳಲ್ಲೇನೆ ರಾಮಚಂದ್ರನ ಮಹಾತ್ಮೆ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ಅಜ್ಞಾತಂ ನಾಸ್ತಿತೆ ಕಿಂಚಿತ್ ತ್ರಿಷು ಲೋಕೇಶು ರಾಘವ ಆತ್ಮಾನಂ ಸೂಚಯನ್ ರಾಮ ಪೃಚ್ಛಸ್ಯಸ್ಮಾನ್ ಸುಹೃತ್ತಯ ಅಂತ ಮೊದಲನೇ ಶ್ಲೋಕ. ನಿನಗೆ ತಿಳಿದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಅಜ್ಞಾತಂ ನಾಸ್ತಿ, ಅಜ್ಞಾತಂ ಅಂತ ಹೇಳಿದ್ರೆ ತಿಳಿಯದೇ ಇರ್ತಕ್ಕಂತಹದ್ದು, ತಿಳಿಯದೇ ಇರುವಂತಹದ್ದು ನಿನಗೆ ಯಾವುದೂ ಇಲ್ಲ ರಾಮಚಂದ್ರ ಅಂತ ವಾನರೆಲ್ಲರೂ ಸೇರಿ ಹೇಳ್ತಾ ಇದ್ದಾರೆ. ಯಾವ ವಿಷಯ? ತ್ರಿಷು ಲೋಕೇಶು ರಾಘವ, 3 ಲೋಕಗಳಲ್ಲಿ ನಿನಗೆ ತಿಳಿಯದೇ ಇರ್ತಕ್ಕಂತಹದ್ದು ಯಾವುದೇ ವಿಷಯವಿಲ್ಲ. ಆತ್ಮ ಸೂಚಯನ್ ರಾಮ ಪೃಚ್ಛಸ್ಯಸ್ಮಾನ್ ಸುಹೃತ್ತಯ. ಏನ್ ಕೇಳ್ತಾ ಇದ್ಯಾ ಅಂತ ಹೇಳಿದ್ರೆ, ನಿನ್ನ ದೊಡ್ಡತನವನ್ನ ಇಂಗಿತವಾಗ್ತಾ ಇದೆ. ನಮ್ಮನ್ನ ಕೇಳುವುದರಿಂದ ನಿನ್ನ ದೊಡ್ಡತನ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದರಿಂದ ನೀನು ಎಂಥವನು? ತ್ವಂ ಸತ್ಯವ್ರತ ಶೂರೋ ಧಾರ್ಮಿಕೋ ದೃಢ ವಿಕ್ರಮ ಪರೀಕ್ಷಕಾರಿ ಸ್ಮೃತಿಮಾನ್ ನಿಸೃಷ್ಟಾತ್ಮ ಸುಹೃತ್ಸುಚ. ಇದು ಮುಖ್ಯವಾದಂತಹ ಶ್ಲೋಕ. ಇದನ್ನ ಮತ್ತೆ ನಂತರ ಇದನ್ನ ಪ್ರಮಾಣವಾಗಿ ಕೊಡ್ತಾರೆ ಮತ್ತೆ ದೇಶಿಕರು. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಾಮನ ಅನೇಕ ವಿಶೇಷಣಗಳನ್ನ ಹೇಳ್ತಾ ಇದ್ದಾರೆ ವಾನರರು. ತ್ವಂ ಹಿ ಸತ್ಯವ್ರತಃ ಶೂರಃ ಧಾರ್ಮಿಕಃ ದೃಢ ವಿಕ್ರಮಃ. ಸತ್ಯವ್ರತ ಅಂತ ಹೇಳಿದ್ರೆ ಸತ್ಯ ಪರಿಪಾಲನೆಯನ್ನ ರಾಮಚಂದ್ರ ಮಾಡ್ತಾನೆ, ಅವನು ಶೂರ, ಅವನು ಧಾರ್ಮಿಕ, ಧರ್ಮದ ಪಥದಲ್ಲೇ ದೃಢ ವಿಕ್ರಮ ಅಂದ್ರೆ ಅವನ ಹೀರೋಯಿಸಂ ಅದು ಕೂಡ ಬಹಳ ದೃಢವಾಗಿದೆ. ಅಂದ್ರೆ ವಿಕ್ರಮವನ್ನ ಅವನು ಯಾವತ್ತೂ ಪರೀಕ್ಷಕಾರಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಆಲೋಚಿಸಿ ಸರಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾನೆ. ಪರೀಕ್ಷಕಾರಿ ಸ್ಮೃತಿಮಾನ್ ಅಂತ ಹೇಳಿದ್ರೆ ಅವನ ನೆನಪಿನ ಶಕ್ತಿ ಬಹಳ
ತೀಕ್ಷ್ಣವಾಗಿದೆ. ನಿಸೃಷ್ಟಾತ್ಮ ಸುಹೃತ್ಸುಚ ಅಂತ ಹೇಳಿದ್ರೆ ಅವನು ಬದ್ಧನಾಗಿದ್ದಾನೆ, ಅವನ ಹಿತಚಿಂತಕರ ಮಾತುಗಳನ್ನ ಕೇಳುವುದಕ್ಕೆ ಕೂಡ ಅವನು ಬದ್ಧನಾಗಿದ್ದಾನೆ ಅಂತ ಇಲ್ಲಿ ವಾನರರು ಹೇಳ್ತಾರೆ. ನೋಡಿ, ವಾನರರು ಎಷ್ಟು ಅದ್ಭುತವಾಗಿ ರಾಮಚಂದ್ರನ ಗುಣಗಳನ್ನ ಇಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ ಅಲ್ಲ. ಸೊ ಇದಾದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಅಂಗದ ತನ್ನ ಸಲಹೆಯನ್ನ ಕೊಡ್ತಾನೆ. ಒಬ್ಬೊಬ್ಬರಾಗಿ ಆ 3-4 ಜನ ಸಲಹೆ ಕೊಟ್ಟಿದ್ದನ್ನ ಇಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ಹೆಸರಿಸ್ತಾರೆ, ಅದರ ಬಗ್ಗೆ ವಿವರವನ್ನ ಕೊಡ್ತಾರೆ. ಮೊದಲನೇದಾಗಿ ಅಂಗದ ಅಂದ್ರೆ ಯಾರು ಎಲ್ಲರಿಗೂ ಗೊತ್ತಿದೆ, ವಾಲಿಯ ಸುಪುತ್ರ. ಸೊ ಅಂಗದನಿಗೆ ರಾಮಚಂದ್ರ ಕೇಳ್ಬೇಕಾದ್ರೆ ಅವಾಗ ಅಂಗದ ಹೇಳ್ತಾನೆ, ಶತ್ರು ಸಕಾಶಾತ್ ಸಂಪ್ರಾಪ್ತ ಸರ್ವಥಾ ಶಂಕ್ಯ ಏವ ಹಿ ವಿಶ್ವಾಸ ಯೋಗ್ಯ ಸಹಸಾ ನ ಕರ್ತವ್ಯೋ ವಿಭೀಷಣ. ಅವನು ವಿಭೀಷಣ ಶತ್ರು ಕ್ಯಾಂಪ್ ಇಂದ ಅಂದ್ರೆ ಶತ್ರುಗಳ ಪಕ್ಷದಿಂದ ಇಲ್ಲಿಗೆ ಬಂದು ಸೇರಿದ್ದಾನೆ. ಆದ್ರಿಂದ ಅವನ ಮೇಲೆ ಯಾವಾಗ್ಲೂ ಶಂಕೆಯನ್ನ ಅಂದ್ರೆ ಸಂಶಯವನ್ನ ಇಡಲೇಬೇಕು ಅಂತ ಅಂಗದ ಹೇಳ್ತಾ ಇದ್ದಾನೆ. ನೋಡಿ, ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ತಮ್ಮ ಅನುಭವಕ್ಕೆ ತಕ್ಕ ಹಾಗೆ, ತಾವು ಲೋಕವನ್ನ ನೋಡುವ ರೀತಿಯ ತಕ್ಕ ಹಾಗೆ, ತಮ್ಮ ದೃಷ್ಟಿಕೋನದ ತಕ್ಕ ಹಾಗೆ ಹೇಳ್ತಾ ಇದ್ದಾರೆ. ಅದರಿಂದ ಅಂಗದ ಹೇಳ್ತಾನೆ, ಆ ವಿಭೀಷಣ ಶತ್ರು ಪಕ್ಷದಿಂದ ಬಂದಿರೋದ್ರಿಂದ ಅವನು ಯಾವಾಗ್ಲೂ ಸಂಶಯಕ್ಕೆ ಅರ್ಹನು. ವಿಶ್ವಾಸ ಯೋಗ್ಯ ಸಹಸಾ ನ ಕರ್ತವ್ಯ, ಅವನು ವಿಶ್ವಾಸ ಯೋಗ್ಯನಲ್ಲ ಇದೀಗ. ಏನಕ್ಕೆ ಅಂತ ಹೇಳಿದ್ರೆ ಶತ್ರು ಪಕ್ಷದಿಂದ ಬಂದಿದ್ದಾನೆ. ಅರ್ಥಾನರ್ಥೋ ವಿನಿಶ್ಚಿತ್ಯ ವ್ಯವಸಾಯಂ ಭಜೇತಃ. ಅನೇಕ ಶ್ಲೋಕಗಳನ್ನು ಹೇಳ್ತಾನೆ, ಆದ್ರೆ ಕೊನೆಗೆ ಅಂಗದ ಏನ್ ಹೇಳ್ತಾನೆ ಅಂದ್ರೆ, ಅರ್ಥ ಮತ್ತೆ ಅನರ್ಥ ಎರಡನ್ನ ನೀನು ಚೆನ್ನಾಗಿ ಯೋಚಿಸಿ. ಅಂದ್ರೆ ವಿಭೀಷಣ ನಮ್ಮ ಪಕ್ಷವನ್ನ ಸೇರಿದ್ರೆ ಈ ಅರ್ಥ ಏನಾಗತ್ತೆ ಅಂದ್ರೆ, ನಮಗೆ ಏನು ಅದರಿಂದ ಅಡ್ವಾಂಟೇಜ್ ಏನಿದೆ, ನಮಗೆ ಅದರಿಂದ ಏನು ಉಪಯೋಗವಿದೆ, ಲಾಭ ಏನಿದೆ, ಅನರ್ಥ ಅವನು ಸೇರಿದ್ರೆ ಏನು ಅನರ್ಥ ಆಗತ್ತೆ, ಎರಡನ್ನು ತೂಕ ಹಾಕಿ ಅರ್ಥ ಜಾಸ್ತಿ ಆದ್ರೆ ಅವನನ್ನ ಸ್ವೀಕರಿಸಬಹುದು, ಅಂಗೀಕಾರ ಮಾಡಬಹುದು. ಅನರ್ಥ ಜಾಸ್ತಿ ಆದ್ರೆ ಅವನನ್ನ ಅಂಗೀಕಾರ ಮಾಡಬಾರದು. ವ್ಯವಸಾಯಂ ಭಜೇತಃ, ಮತ್ತೆ ಅದಾದ್ಮೇಲೆ ನಿನ್ನ ನಿರ್ಧಾರವನ್ನ ತೆಗೆದುಕೋ. ಗುಣತಃ ಸಂಗ್ರಹಂ ಕುರ್ಯಾತ್, ಅಕಸ್ಮಾತ್ ಅವನ ಗುಣಗಳು ದೋಷಕ್ಕಿಂತ ಹೆಚ್ಚು ಅಂತ ಅನ್ಸಿದ್ರೆ ಅವನ್ನ ದೋಷಗಳು ಹೆಚ್ಚು ಅಂತ ಅನ್ಸಿದ್ರೆ, ಅದರಿಂದ ಅಂಗದ ಒಬ್ಬ ನ್ಯೂಟ್ರಲ್ ಪಾರ್ಟಿ ತರ ಏನಂತಾರ ಅದಕ್ಕೆ, ನ್ಯೂಟ್ರಲ್ ನನಗೆ ಬರ್ತಾ ಇಲ್ಲ, ಆದ್ರೂ ಆ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ. ಅವನು ಯಾವುದೇ ನಿರ್ಧಾರವನ್ನ ಹೇಳ್ತಾ ಇಲ್ಲ. ಸುಗ್ರೀವನ ಹಾಗೆ ಅವನು ಅವಸರ ಪಡ್ಲಿಲ್ಲ, ಆದ್ರೆ ಯಾವ ಅಡ್ವಾಂಟೇಜ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜ್ ಇದೆ, ಯಾವ ಅರ್ಥ ಇದೆ ಮತ್ತೆ ಅನರ್ಥ ಇದೆ, ಅದ್ರ ಬಗ್ಗೆ ಚೆನ್ನಾಗಿ ನೀನು ಆಲೋಚಿಸಿ ನಿರ್ಧಾರವನ್ನ ತೆಗೆದುಕೋ ಅಂತ ಹೇಳ್ತಾ ಇದ್ದಾನೆ ಅಂಗದ. ಅದಾದ್ಮೇಲೆ ಶರಭ ಅನ್ನೋನು ಮತ್ತೊಬ್ಬ ವಾನರ, ಅತಿ ಶಕ್ತಿಶಾಲಿ ಆದಂತಹ ವಾನರ. ಇವನ ಬಗ್ಗೆ ನಾವು ಕೇಳಿಲ್ಲದೆ ಇರಬಹುದು, ರಾಮಾಯಣವನ್ನ ಅಧ್ಯಯನ ಮಾಡಿಲ್ಲದೆ ಹೋದರೆ. ಬಹಳ ಶಕ್ತಿಶಾಲಿ ಆದಂತಹ ವಾನರ, ಯುದ್ಧದಲ್ಲಿ ಬಹಳ ಯೋಗದಾನವನ್ನ ಕೊಡ್ತಾನೆ ಅವನು ಹೇಳ್ತಾನೆ, ಪ್ರಣಿಧಾಯ ಹಿ ಚಾರೇಣ ಯಥಾವತ್ ಪರೀಕ್ಷೆ ಚ ತಂದು ಐಡಿಯಾ ಕೊಡ್ತಾ ಇದ್ದಾನೆ ರಾಮಚಂದ್ರನಿಗೆ. ಪ್ರಣಿಧಾಯ ಹಿ ಚಾರೇಣ, ಚಾರಹ ಅಂತ ಹೇಳಿದ್ರೆ ಗೂಢಚರನನ್ನ ನೇಮಿಸಿ ಅವನನ್ನ ವಿಭೀಷಣನ ಹತ್ರ ಕಳಿಸು. ಅವನ ಮನೋಭಾವನೆ ಏನು ಅನ್ನೋದನ್ನ ತಿಳಿದುಕೊಂಡು ಬರಲಿ. ವಿಭೀಷಣನ ಮನೋಭಾವನೆ ಏನಿದೆ, ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾನೆ ಅನ್ನೋದನ್ನ ತಿಳಿದುಕೊಂಡು ಬರಲಿ. ಅದಾದ ಮೇಲೆ ಅವನನ್ನ ಸ್ವೀಕರಿಸಬೇಕೋ ಸ್ವೀಕರಿಸಬಾರದು ಅನ್ನೋದನ್ನ ನೀನು ನಿರ್ಧಾರ ಮಾಡಬಹುದು ಅಂತ ಒಂದು ಉಪಾಯವನ್ನ ಕೊಡ್ತಾನೆ ಶರಭ. ಇದಾದ ನಂತರ ಜಾಂಬವಂತನ ಬಗ್ಗೆ ನಮ್ಗೆ ಗೊತ್ತಿದೆ, ಗ್ರ್ಯಾಂಡ್ ಓಲ್ಡ್ ಮಂಕಿ ಅಂತ ಆಂಗ್ಲ ಭಾಷೆಯಲ್ಲಿ ಅಲ್ಲ. ಗ್ರ್ಯಾಂಡ್ ಓಲ್ಡ್ ಮಂಕಿ ಅಂತ ಹೇಳಿದ್ರೆ ಎಲ್ಲರಿಗಿಂತ ಅನುಭವಶಾಲಿ ವಾನರ. ಇವನು ರಾಮಲೀಲೆಯಲ್ಲೂ ಬರ್ತಾನೆ, ಕೃಷ್ಣ ಲೀಲೆಯಲ್ಲೂ ಬರ್ತಾನೆ ಅಲ್ಲ. ಒಂದಷ್ಟು ವಾನರರು ಬರ್ತಾರೆ. ಉದಾಹರಣೆಗೆ ದ್ವಿವಿಧ, ಅವನು ರಾಮಲೀಲೆಯಲ್ಲೂ ಬರ್ತಾನೆ, ಕೃಷ್ಣ ಲೀಲೆಯಲ್ಲೂ ಬರ್ತಾನೆ. ಕೃಷ್ಣ ಲೀಲೆಯಲ್ಲಿ ಕೃಷ್ಣನ ಮೇಲೆ, ವಿಶೇಷವಾಗಿ ಬಲರಾಮನ ಮೇಲೆ ಅಪರಾಧವನ್ನ ಎಸಗುತ್ತಾನೆ. ಆದ್ರೆ ರಾಮ ಲೀಲೆಯಲ್ಲಿ ಅವನು ರಾಮ ಸೈನ್ಯದಲ್ಲಿ ಹೋರಾಡ್ತಾನೆ. ಜಾಂಬವಂತ ರಾಮಲೀಲೆಯಲ್ಲಿ ಬರ್ತಾನೆ, ನಮಗೆ ಗೊತ್ತೇ ಇದೆ. ಕೃಷ್ಣ ಲೀಲೆಯಲ್ಲಿ ಶಾಮಂತಕ ಮಣಿಯ ಒಂದು ಪ್ರಸಂಗದಲ್ಲಿ ಬರ್ತಾನೆ, ಅದನ್ನ ನಾವು ನೋಡಿದ್ದೀವಿ. ಅದರಿಂದ ಅವನು ಹೇಳ್ತಾನೆ, ಜಾಂಬವಂತ ಬದ್ಧ ವೈರಾಚ್ಯ ಪಾಪಾಚ್ಯ ರಾಕ್ಷಸೇಂದ್ರಾತ್ ವಿಭೀಷಣ, ತಪ್ಪಾಗಿದೆ ಅಲ್ಲಿ, ರಾಕ್ಷಸೇಂದ್ರಾತ್ ವಿಭೀಷಣ ಅದೇಶ ಕಾಲೇ ಸಂಪ್ರಾಪ್ತ ಸರ್ವಥಾ ಶಂಕ್ಯತಾಮಯಂ. ಬದ್ಧ ವೈರಾಚ್ಯ ಪಾಪಾಚ್ಯ, ಅವನು ರಾವಣನ ಮೇಲೆ ವೈರತ್ವವನ್ನ ಸ್ಥಾಪಿಸಿ
ಆ ರಾವಣನ ಮೇಲೆ ಪಾಪವನ್ನ ಎಸಗಿ, ಏಕೆ ಅಂತ ಹೇಳಿದ್ರೆ ತನ್ನ ಅಣ್ಣನ ಆಶ್ರಯವನ್ನ ಈ ರೀತಿಯಾದಂತಹ ತೀವ್ರ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದಾನೆ. ರಾಕ್ಷಸೇಂದ್ರನ ಆಶ್ರಯವನ್ನ, ತನ್ನ ಅಣ್ಣನಾದಂತಹ ರಾಕ್ಷಸೇಂದ್ರನ ಆಶ್ರಯವನ್ನ ಬಿಟ್ಟು ವಿಭೀಷಣ ಇಲ್ಲಿಗೆ ಬಂದಿದ್ದಾನೆ. ಅದೇಶ ಕಾಲೇ ಸಂಪ್ರಾಪ್ತ, ಅವನು ಅಕಾಲಕ್ಕೆ ಇಲ್ಲಿಗೆ ಬಂದಿದ್ದಾನೆ, ಅದೇಶಕ್ಕೆ ಬಂದಿದ್ದಾನೆ. ಎಲ್ಲಿಗೆ ಬರಬಾರದು ಅಲ್ಲಿಗೆ ಬಂದಿದ್ದಾನೆ, ಮತ್ತೆ ಅಕಾಲಕ್ಕೆ ಬಂದಿದ್ದಾನೆ. ಯಾವ ಸಮಯದಲ್ಲಿ ತನ್ನ ಅಣ್ಣನ ಜೊತೆಗೆ ನಿಂತು ತನ್ನ ಅಣ್ಣನಿಗೆ ಎಲ್ಲದಕ್ಕಿಂತ ಹೆಚ್ಚು ಸಹಾಯವನ್ನ ಮಾಡಬೇಕಾಗಿತ್ತೋ ಆ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದಾನೆ. ಅದರಿಂದ ಅವನು ಸಂಶಯಕ್ಕೆ ಸಂಶಯಕ್ಕರ್ಹನು ಅಂತ ಹೇಳ್ಬಿಡ್ತಾನೆ. ಕೊನೆಗೆ ಮೈಂದ ಮತ್ತೆ ದ್ವಿವಿಧ ಇಬ್ಬರು ಅಣ್ಣ ತಮ್ಮಂದ್ರು ಅಲ್ಲ. ಸೊ ಮೈಂದ ಏನ್ ಹೇಳ್ತಾನೆ, ಅನುಜೋ ನಾಮ ತಸ್ಯೈಷ ರಾವಣಸ್ಯ ವಿಭೀಷಣಃ ಪೃಚ್ಛತಾ ಮಧುರೇಣಾಯಂ ಶನೈರ್ ನರಪತೀಶ್ವರ. ಇವನು ಮತ್ತೊಂದು ಉಪಾಯವನ್ನ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ. ಅನುಜೋ ನಾಮ ತಸ್ಯೇಷ, ಅವನು ಶನೈ ನರಪತೀಶ್ವರ, ಈ ರಾಮಚಂದ್ರ ಅವನ ಉದ್ದೇಶ ಏನು ಅಂತ ತಿಳ್ಕೊ. ನೋಡಿ ಆ ಶರಭ ಏನ್ ಹೇಳ್ದ ಅಂತ ಹೇಳಿದ್ರೆ, ಗೂಢಚರರನ್ನ ಕಳಿಸಿ ನೀನು ಅವನ ಉದ್ದೇಶವನ್ನ ತಿಳಿದುಕೋ. ಆದ್ರೆ ಇವನ್ ಮೈಂದ ಹೇಳ್ತಾ ಇದ್ದಾನೆ, ನೀನೇ ಹೋಗಿ ಒಳ್ಳೆ ಮಾತಿನಲ್ಲಿ ಅವನ ಉದ್ದೇಶ ಏನು ಅಂತ ತಿಳ್ಕೊ. ಭಾವಮಸ್ಯತು ವಿಜ್ಞಾಯ, ಅವನ ಭಾವನೆ ಏನು ಅಂತ ತಿಳಿದುಕೊಂಡಾದ್ಮೇಲೆ ತತ್ವತಸ್ತ್ವಂ ಕರಿಷ್ಯಸಿ, ಏನನ್ನ ಮಾಡಬೇಕು ನಾವು, ತತ್ವತಃ ಏನ್ ಮಾಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬಹುದು. ಯದಿ ದುಷ್ಟೋ ನ ದುಷ್ಟೋವಾ, ಅವನ್ ದುಷ್ಟನೋ ಅದುಷ್ಟನೋ ಅನ್ನೋದನ್ನ ನಿರ್ಧಾರ ಮಾಡಿ ಆದ್ಮೇಲೆ, ಅಂದ್ರೆ ತಿಳಿದುಕೊಂಡಾದ್ಮೇಲೆ ಅವನು ಸೇರಿಸಿಕೊಳ್ಬೇಕು ಸೇರಿಸಿಕೊಳ್ಳಬಾರದು ಅನ್ನೋದನ್ನ ನಾವು ನಿರ್ಧಾರ ಮಾಡಬಹುದು ಅಂತ ಒಂದು ಸಲಹೆಯನ್ನ ಕೊಡ್ತಾನೆ. ಇದೀಗ ಮುಖ್ಯವಾಗಿ ಹನುಮಂತನ ಅಭಿಪ್ರಾಯವನ್ನ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನವನ್ನ ಪಡೋಣ. ಒಂದೇ ನಿಮಿಷ, ಇಲ್ಲಿ ಮುಂದೆ ಹೋಗಿದ್ರ ಬಂತಿವಾಗ ಹನುಮಂತನ ಅಭಿಪ್ರಾಯ. ಹನುಮಂತ ಏನ್ ಹೇಳ್ತಾನೆ ಇವಾಗ ಅನ್ನೋದನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಹನುಮಂತ ಎಲ್ಲರಿಗಿಂತ ಭಿನ್ನವಾಗಿ ಹೇಳ್ತಾನೆ. ನೋಡಿ, ಒಂದು ಮೀಟಿಂಗ್ ನಲ್ಲೇ ಇರಬಹುದು, ಎಲ್ಲರೂ ಒಟ್ಟಿಗೆ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ವಿಷಯವನ್ನ ನಾವು ಪ್ರಸ್ತಾವ ಮಾಡ್ಬೇಕಂತ ಹೇಳಿದ್ರೆ ನಾವು ಅದರ ಬಗ್ಗೆ ಸಂಪೂರ್ಣವಾಗಿ ಖಚಿತವಾಗಿ ತಿಳಿದುಕೊಂಡಿರಬೇಕು, ಮೊದಲನೇದು. ಎರಡನೇದು ಧೈರ್ಯ ಕೂಡ ಇರಬೇಕು, ಟು ಗೋ ಅಗೇನ್ಸ್ಟ್ ದ ಪಾಪ್ಯುಲರ್ ಒಪಿನಿಯನ್ ಅಲ್ಲ. ಪ್ರಸಿದ್ಧವಾದಂತಹ ಅಭಿಪ್ರಾಯ ಏನಿದೆ ಅದಕ್ಕೆ ವಿರುದ್ಧವಾಗಿ ಹೋಗುವುದಕ್ಕೆ ನಮ್ಗೆ ಒಂದು ಧೈರ್ಯ ಕೂಡ ಇರಬೇಕು. ಅದರಿಂದ ಹನುಮಂತ ಸಾಮಾನ್ಯವಾದಂತಹವನಲ್ಲ. ಮತ್ತೆ ಹನುಮಂತನಿಗೆ ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಿದೆ. ಮೊದಲನೇ ಬಾರಿಯೇ ಹನುಮಂತ ರಾಮಚಂದ್ರನನ್ನ ಭೇಟಿಯಾಗಬೇಕಾದ್ರೆ ಆ ಹನುಮಂತನ ವಾಕ್ಯಗಳನ್ನ ಕೇಳಿ, ಬ್ರಾಹ್ಮಣನ ವೇಷದಲ್ಲಿ ಇದ್ದಂತಹ ಹನುಮಂತನ ವಾಕ್ಯಗಳನ್ನ ಕೇಳಿ ರಾಮಚಂದ್ರ ಲಕ್ಷ್ಮಣನಿಗೆ ಸುಮಾರು 10 ರಿಂದ 20 ಶ್ಲೋಕಗಳಲ್ಲಿ ಹನುಮಂತನ ವಾಕ್ಯಗಳನ್ನ, ಹನುಮಂತನ ಮಾತನ್ನೇ ಹಾಡಿ ಹೊಗಳ್ತಾನೆ. ಅದ್ರ ಬಗ್ಗೆ ನಾವು ಒಂದ್ಸತಿ ಚರ್ಚೆ ಮಾಡಿದ್ವಿ ಕಳೆದ ವರ್ಷ. ಹನುಮಂತನಿಂದ ಮಾತಿನ ಕಲೆಯನ್ನು ಕರೀರಿ ಅಂತ. ರಾಮಚಂದ್ರ 10 ಬಾಯಿಗಳು ಇರುವಂತೆ, ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಮಸ್ತೃತಂ ಪುರಸ್ತಂ ಅಂಗಂ ವಾಕ್ಯಂ ಆ ರೀತಿ ಹೇಳ್ತಾನೆ. ಹಿಂಗೆಲ್ಲ ನನಗ್ ಬರ್ತಾ ಇಲ್ಲ, ಆದ್ರೆ ಸುಮಾರು 10 ಶ್ಲೋಕಗಳಲ್ಲಿ ಹೇಳ್ತಾನೆ ರಾಮಚಂದ್ರ. ಸೊ ಇವಾಗ ಹನುಮಂತ ಹೇಗೆ ಆರಂಭಿಸ್ತಾ ಇದ್ದಾನೆ ನೋಡಿ. ನ ವಾದಾನ್ನಪಿ ಸಂಘರ್ಷಾನ್ ನ ಆಧಿಕ್ಯಾನ್ ನಚ ಕಾಮತಃ ವಕ್ಷ್ಯಾಮಿ ವಚನಂ ರಾಜನ್ ಯಥಾರ್ಥಂ ರಾಮ ಗೌರವಾತ್. ರಾಮಚಂದ್ರನೇ, ನಾನು ವಾದ ಮಾಡುವುದಕ್ಕಾಗಿ ಅಥವಾ ಸಂಘರ್ಷವನ್ನ ಮಾಡುವುದಕ್ಕಾಗಿ, ಸಂಘರ್ಷ ಅಂತ ಹೇಳಿದ್ರೆ ಫ್ರಿಕ್ಷನ್ ಅಲ್ಲ, ಒಬ್ರು ಒಂದ್ ಹೇಳ್ತಾ ಇದ್ದಾರೆ ಮತ್ತೊಬ್ರು ಇನ್ನೊಂದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಬ್ಬರ ಮಧ್ಯೆ ಒಂದು ಸಂಘರ್ಷವಾಗತ್ತೆ, ಫ್ರಿಕ್ಷನ್ ಆಗತ್ತೆ ಅಲ್ಲ. ಸೊ ಒಂದು ಸಂಘರ್ಷವನ್ನ ಮಾಡುವುದಕ್ಕಾಗ್ಲಿ, ವಾದವನ್ನ ಮಾಡುವುದಕ್ಕಾಗ್ಲಿ, ಅಥವಾ ನ ಆಧಿಕ್ಯಾತ್ ಅಂತ ಹೇಳಿದ್ರೆ ನಾನು ಎಲ್ಲರಿಗಿಂತ ಶ್ರೇಷ್ಠನು ಅಂತ ತೋರಿಸಿಕೊಳ್ಳುವುದಕ್ಕಾಗಿ, ಅಥವಾ ಕಾಮತಃ ಯಾವುದೇ ಒಂದು ಕಾಮನೆಯಿಂದ ಒಂದು ಇಷ್ಟ ಪೂರೈಕೆಗೋಸ್ಕರ ನಾನು ಹೇಳ್ತಾ ಇಲ್ಲ. ನಾನು ಕೇವಲ ಗೌರವಾತ್, ನಿನ್ನನ್ನ ಗೌರವಿಸುವುದಕ್ಕಾಗಿ, ಇತರ ವಾನರರನ್ನ ಗೌರವದಿಂದ ನೋಡುವುದಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಆರಂಭದಲ್ಲೇ ಹೇಳ್ತಾ ಇದ್ದಾನೆ. ಹಾಗೆ ಹೇಳ್ಬೇಕಾದ್ರೆ ಎಲ್ಲರೂ ಅರ್ಥ ಮಾಡ್ಕೊಂಡ್ರು, ಇವನೇನೋ ಬೇರೆ ಹೇಳ್ತಾ ಇದ್ದಾನೆ ಅಂತ ಅಲ್ಲ. ಯಾಕೆಂದ್ರೆ ಈ ಒಂದು ಪೀಠಿಕೆ ಯಾವಾಗ ಅವಶ್ಯಕ, ಈ ರೀತಿಯಾದಂತಹ ಪೀಠಿಕೆ ಯಾವಾಗ ಅವಶ್ಯಕ ಅಂತ ಹೇಳಿದ್ರೆ
ಎಲ್ಲರೂ ಹೇಳುವುದಕ್ಕೆ ನಾನು ಭಿನ್ನವಾಗಿ ನಾನು ಹೇಳಿದ್ರೆ, ಎಲ್ಲರಿಗೆ ನಾನು ಭಿನ್ನಯಿಸಿಕೊಂಡರೆ ಆವಾಗ ಮಾತ್ರ ಈ ರೀತಿಯಾದಂತಹ ಪೀಠಿಕೆ ಅವಶ್ಯಕ ಅಲ್ಲ. ಅದರಿಂದ ಹನುಮಂತ ಹೇಳ್ತಾನೆ, ಅರ್ಥಾನರ್ಥ ನಿಮಿತ್ತಂ ಹಿ ಯದುಕ್ತಂ ಸಚಿವೈಸ್ತವ ತತ್ರ ದೋಷಂ ಪ್ರಪಶ್ಯಾಮಿ ಕ್ರಿಯಾ ನ ಹ್ಯುಪಪದ್ಯತೆ. ಅಂದ್ರೆ ಅರ್ಥ ಅನರ್ಥ ನಿಮಿತ್ತ, ಯಾವ ಯಾವ ಕಾರಣಗಳನ್ನ ಅರ್ಥ ಮತ್ತೆ ಅನರ್ಥ ಅಂತ ಎಲ್ಲಾ ವಾನರರು ಹೇಳಿದ್ದಾರೆ. ಏನಕ್ಕೆ ವಿಭೀಷಣನನ್ನ ನಾವು ಸ್ವೀಕರಿಸಬಾರದು, ಅವನನ್ನು ಸ್ವೀಕರಿಸಿದರೆ ಯಾವ ಅನರ್ಥವನ್ನು ಗೂಢಚರನಾಗಿ ಕೆಲಸ ಮಾಡಬಹುದು. ಗುಡ್ಡಗಳನ್ನೆಲ್ಲ ಅವನು ವಿರುದ್ಧ ಪಕ್ಷಕ್ಕೆ ಬಿಟ್ಟು ಕೊಡಬಹುದು. ಆ ರೀತಿ ಅನೇಕ ಅನರ್ಥಗಳನ್ನ ಎಲ್ಲಾ ವಾನರರು ಇದುವರೆಗೆ ಹೇಳಿದ್ದಾರೆ. ಅದೆಲ್ಲದರಲ್ಲೂ ನಾನು ಒಂದು ದೋಷವನ್ನ ನೋಡ್ತಾ ಇದ್ದೀನಿ, ಒಂದು ಕಾಮನ್ ದೋಷ, ಸಮಾನವಾದಂತಹ ದೋಷವನ್ನ ನೋಡ್ತಾ ಇದ್ದೀನಿ. ಕ್ರಿಯಾ ನ ಹ್ಯುಪಪದ್ಯತೆ. ಆದ್ದರಿಂದ ಈ ದೋಷವನ್ನು ಏನ್ ಎತ್ತಿ ಹಿಡಿದಿದ್ದಾರೆ ಅದು ಪರ್ಯಾಪ್ತವಾಗಿರ್ತಕ್ಕಂಥ ದೋಷ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಅಂತ ಹನುಮಂತ ಆರಂಭದಲ್ಲಿ ಹೇಳ್ತಾ ಇದ್ದಾನೆ. ಏನಕ್ಕೆ ಹೇಳ್ತಾನೆ ನೋಡಿ, ಮುಂದಕ್ಕೆ ಹೇಳ್ತಾನೆ ಅವನು, ಚಾರ ಪ್ರಣಿಹಿತಂ ಯುಕ್ತಂ ಯದುಕ್ತಂ ಸಚಿವೈಸ್ತವ ಅರ್ಥಸ್ಯ ಅಸಂಭವಾತ್ ತತ್ರ ಕಾರಣಂ ನೋಪಯುಜ್ಯತೆ. ಮೈಂದ ಅಲ್ಲ, ಆ ಶರಭ ಏನ್ ಹೇಳ್ದ, ಚಾರ ಪ್ರಣಿಹಿತಂ, ಒಬ್ಬ ಗೂಢಚರನನ್ನ ವಿಭೀಷಣ ಇರುವ ಕಡೆಯಲ್ಲಿ ಇರುಬಡೆಗೆ ಕಳುಹಿಸಿ ಅವನ ಉದ್ದೇಶವನ್ನ ತಿಳಿದುಕೊಂಡು ಬಂದು ಅದಾದ್ಮೇಲೆ ನಾವು ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಆದ್ರೆ ಇವಾಗ ಅದು ಅಸಂಭವ, ಅದು ಸಂಭವವಿಲ್ಲ. ಏಕೆಂದ್ರೆ ಅವನಾಗ್ಲೇ ಬಂದು ನಮ್ಮ ಕಡೆಯನ್ನ ಪ್ರಾಯ ಸೇರಿ ಆಗಿದೆ. ಯಾವಾಗ ಗೂಢಚರನನ್ನ ನಾವು ಕಳುಹಿಸಬೇಕು? ವಿರುದ್ಧ ಪಕ್ಷದಲ್ಲಿ ಒಬ್ಬ ಇರಬೇಕಾದ್ರೆ ಮಾತ್ರ ಗೂಢಚರನ ಅವಶ್ಯಕತೆ ಬರುತ್ತೆ. ಅವನು ನಮ್ಮ ಪಕ್ಷಕ್ಕೆ ಪ್ರಾಯ ಬಂದು ಸೇರಿ ಆದ್ಮೇಲೆ ಗೂಢಚರನ ಅವಶ್ಯಕತೆ ಇಲ್ಲ. ಅವನಾಗ್ಲೇ ವಿಭೀಷಣ ರಾವಣನ ಪಕ್ಷವನ್ನ ತ್ಯಜಿಸಿ ನಮ್ಮ ಪಕ್ಷವನ್ನ ಪ್ರಾಯ ಬಂದು ಸೇರಿ ಆಗಿದೆ, ನಮ್ಮ ಕಡೆಯಲ್ಲೇ ಇದ್ದಾನೆ. ಇವಾಗ ಗೂಢಚರನನ್ನ ಕಳಿಸೋದು ಸರಿ ಇಲ್ಲ. ಆದ್ರೂ ನೀವು ಗೂಢಚರನನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಗೂಢಚರನನ್ನ ಕಳುಹಿಸಿದರೆ ಏನಾಗತ್ತೆ? ಪೃಚ್ಛಮಾನೋ ವಿಶಂಕೇತ ಸಹಸಾ ಬುದ್ಧಿಮಾನ್ ವಚಃ ತತ್ರ ಮಿತ್ರಂ ಪ್ರದುಷ್ಯೇತ ಮಿಥ್ಯಾ ಪೃಷ್ಟಂ ಸುಖಾಗತಂ. ಅಂದ್ರೇನು? ಒಬ್ಬ ಗೂಢಚರನನ್ನ ಕಳುಹಿಸಿ ನಮ್ಮ ಕಡೆಗೆ ಪ್ರಾಯ ಬಂದಿರತಕ್ಕಂತ ಮನುಷ್ಯನ ಹತ್ರ ಗೂಢಚರನನ್ನ ಕಳಿಸಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ಒಬ್ಬ ವ್ಯಕ್ತಿ ಗೂಢಚರನಿಂದ ಸಂಶಯಕ್ಕೆ ಒಳಗಾಗ್ತಾನೆ. ಇವನೇನಕ್ಕೆ ಇದ್ದಕ್ಕಿದ್ದಂತೆ ಬಂದು ನನ್ನ ಕ್ಷೇಮವನ್ನು ವಿಚಾರಿಸ್ತಾ ಇದ್ದಾನೆ ಅಂತ ಹೇಳಿ ಅವನು ಸಂಶಯಕ್ಕೆ ಒಳಗಾಗ್ತಾನೆ. ಸಹಸಾ ಬುದ್ಧಿಮಾನ್ ವಚಃ, ಮತ್ತೆ ವಿಭೀಷಣ ಸಾಮಾನ್ಯವಾದಂತ ಪುರುಷ ಅಲ್ಲ, ಅತಿ ಬುದ್ಧಿವಂತ ಅವನನ್ನ ನಾನಾಗ್ಲೇ ನೋಡಿದ್ದೀನಿ ಅಲ್ಲ, ಹನುಮಂತ ನೋಡಿದ್ದಾನೆ ಆಗ್ಲೇ. ತತ್ರ ಮಿತ್ರಂ ಪ್ರದುಷ್ಯೇತ ಮಿಥ್ಯಾ ಪೃಷ್ಟಂ ಸುಖಾಗತಂ. ಯಾವ ಮೈತ್ರಿ ಅನ್ನೋದು ಸುಖವಾಗಿ ಬಹಳ ಸುಲಭವಾಗಿ ನಮ್ಮ ಹತ್ರ ಬರ್ತಾ ಇದೆ, ಅದಕ್ಕೆ ಕಲ್ಲು ಹಾಕಿದಾಗ ಆಗತ್ತೆ. ಒಬ್ಬ ಗೂಢಚರನನ್ನ ಕಳಿಸಿದ್ರೆ ಅದಕ್ಕೆ ಏನಾಗತ್ತೆ? ಕಲ್ಲು ಹಾಕಿದಾಗ ಆಗತ್ತೆ ಅಲ್ಲ. ಏಕೆಂದ್ರೆ ವಿಶ್ವಾಸ ಹೊರಟೋಗುತ್ತೆ ವಿಭೀಷಣನಿಗೆ ರಾಮಚಂದ್ರನ ಮೇಲೆ. ನೋಡಿ ಎಷ್ಟು ಬುದ್ಧಿವಂತಿಕೆಯಿಂದ ಹನುಮಂತ ಹೇಳ್ತಾ ಇದ್ದಾನೆ ಅಲ್ಲ. ಗೂಢಚರನನ್ನ ಕಳಿಸಿದ್ರೆ ವಿಭೀಷಣ ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರೋದಿಲ್ಲ. ಆ ವಿಭೀಷಣನಿಗೆ ಸ್ಪಷ್ಟ ಆಗತ್ತೆ, ಇವನು ವಿಶ್ವಾಸ ರಾಮಚಂದ್ರನ ಮೇಲೆ ಕುಂದು ಬರುತ್ತೆ, ವಿಶ್ವಾಸದಲ್ಲಿ ಕುಂದು ಬರುತ್ತೆ. ಅದರಿಂದ ನಮಗೆ ನಷ್ಟವಾಗತ್ತೆ. ಏಕೆಂದ್ರೆ ಆ ಒಂದು ಸುಲಭವಾಗಿ ಬಂದಂತಹ ಒಂದು ಮೈತ್ರಿ ನಮಗೆ ನಷ್ಟವಾಗತ್ತೆ. ಅದಾದ್ಮೇಲೆ ಹೇಳ್ತಾನೆ ವಿಭೀಷಣನ ಬಗ್ಗೆ ಹೇಳ್ತಾನೆ, ಸ ಏಷ ದೇಶಃ ಕಾಲಶ್ಚ ಭವತೀತಿ ಯಥಾ ತಥಾ ಪುರುಷಾತ್ ಪುರುಷಂ ಪ್ರಾಪ್ಯ ತಥಾ ದೋಷ ಗುಣಾವಪಿ. ಹೀಗಂದ್ರೆ ಏನಂತ ಹೇಳಿದ್ರೆ, ವಿಭೀಷಣ ಅದೇಶ ಮತ್ತೆ ಅಕಾಲಕ್ಕೆ ಬಂದಿಲ್ಲ, ಸರಿಯಾದಂತಹ ದೇಶಕ್ಕೆ ಬಂದಿದ್ದಾನೆ. ಏನಕ್ಕೆ ಅದೇಶಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀರಾ? ಸರಿಯಾದಂತಹ ಪ್ರದೇಶಕ್ಕೆ ಬಂದಿದ್ದಾನೆ ಅಲ್ವಾ ಅವನು. ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡುವುದಕ್ಕೆ ಬಂದಿದ್ದಾನೆ ಅಂದ್ಮೇಲೆ ಏನಕ್ಕೆ ಆದೇಶ? ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡುವುದಕ್ಕೆ ಸಮಸ್ತವಾಗಿರ್ತಕ್ಕಂಥ ಲೋಕವೇ ಕಾಯ್ತಾ ಇರಬೇಕಾದ್ರೆ, ಅವನು ಶತ್ರುವಾದರೂ ಕೂಡ ಶತ್ರುವಿನ ಪಕ್ಷಕ್ಕೆ ಸೇರಿದವನು ಆದ್ರೂ ಕೂಡ ಅವನು ಸರಿಯಾದಂತ ಪಕ್ಷಕ್ಕೆ ಬಂದು ಶರಣಾಗತಿಯನ್ನ ಮಾಡಿದ್ರೆ ಏನು ನಷ್ಟ, ಏನು ತಪ್ಪು ಹೇಳ್ತಾ ಇದ್ದೀರಾ? ಇವಾಗ ಯುದ್ಧ ಜರುಗಲಿದೆ ಅನ್ನುವುದು ಅಕಾಲ ಅಲ್ಲ, ಇದು ಕಾಲ. ನೋಡಿ, ಪುರುಷಾತ್ ಪುರುಷ ಪ್ರಾಪ್ಯ. ಇಲ್ಲಿವರೆಗೂ ವಿಭೀಷಣನಿಗೆ ಪುರುಷ ಅಂದ್ರೆ ಅವನ ಒಡೆಯ ಯಾರಾಗಿದ್ದ? ರಾವಣ. ಆದ್ರೆ ರಾವಣನಿಗಿಂತಲೂ ಮಿಗಿಲಾದಂತ ಒಡೆಯ ಯಾವಾಗ ಅವನಿಗೆ ದೊರಕಿದ?
ಆವಾಗ ತಕ್ಷಣವೇ ಆ ರಾವಣನನ್ನ ತೊರೆದು ಇಲ್ಲಿಗೆ ಬಂದಿದ್ದಾನೆ. ಮತ್ತೆ ತಥಾ ದೋಷ ಗುಣಾವಪಿ, ಆ ರಾವಣನಲ್ಲಿ ದೋಷವನ್ನ ನೋಡಿ ರಾಮಚಂದ್ರನಲ್ಲಿ ಗುಣವನ್ನ ನೋಡಿ ಇಲ್ಲಿಗೆ ಬಂದಿದ್ದಾನೆ. ಆದ್ರಿಂದ ಏನಕ್ಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ? ಈ ರೀತಿ ಕೇಳ್ತಾ ಇಲ್ಲ ಹನುಮಂತ, ಆದ್ರೆ ಅವನ ಮಾತಿಂದ ಈ ರೀತಿ ಇಂಗಿತವಾಗ್ತಾ ಇದೆ. ನೋಡಿ, ಒಂದೊಂದು ಕಾರಣಕ್ಕೂ ಒಂದೊಂದು ಸರಿಯಾದಂತ ಪ್ರತ್ಯುತ್ತರವನ್ನ ಹನುಮಂತನೇ ಕೊಟ್ಬಿಡ್ತಾ ಇದ್ದಾನೆ. ಅದಾದ ಮೇಲೆ ಹನುಮಂತ ಹೇಳ್ತಾನೆ, ದೌರಾತ್ಮ್ಯಂ ರಾವಣೇ ದೃಷ್ಟ್ವಾ ವಿಕ್ರಮಂ ಚ ತಥಾ ತ್ವಯಿ ಯುಕ್ತಮಾಗಮನಂ ಹ್ಯತ್ರ ಸದೃಶಂ ತಸ್ಯ ಬುದ್ಧಿತಃ. ಹೀಗಂದ್ರೆ ಏನು? ಆ ರಾವಣನಲ್ಲಿ ದೌರಾತ್ಮ್ಯವನ್ನ ಬಹಳ ನಿಕಟವಾಗಿ ಮತ್ತು ತನ್ನ ಕಣ್ಣಾರೆ ನೋಡಿ ನಿನ್ನಲ್ಲಿ, ತ್ವಯಿ ಅಂತ ಹೇಳಿದ್ರೆ ನಿನ್ನಲ್ಲಿ, ಸೊ ಹನುಮಂತ ರಾಮಚಂದ್ರನನ್ನೇ ಸಂಬೋಧಿಸಿ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ವಿಕ್ರಮವನ್ನ ನೋಡಿ, ಅಂದ್ರೆ ಹೀರೋಯಿಸಂ ಅಲ್ಲ, ನಿನ್ನಲ್ಲಿ ಆ ರೀತಿಯಾದಂತಹ ಶೌರ್ಯವನ್ನ ನೋಡಿ ಇಲ್ಲಿಗೆ ಬಂದಿದ್ದಾನೆ. ಆದ್ರಿಂದ ಯುಕ್ತಮಾಗಮನಂ ಹ್ಯತ್ರ, ಅದರಲ್ಲಿ ಯಾವುದೇ ಲೋಪದೋಷವನ್ನ ನಾನು ನೋಡ್ತಾ ಇಲ್ಲ. ಯುಕ್ತಮೇವ ಅಂತ ಹೇಳಿದ್ರೆ ಅವನು ಇಲ್ಲಿಗೆ ಬಂದಿರೋದ್ರಲ್ಲಿ ಯಾವುದೇ ದೋಷವಿಲ್ಲ, ಎಲ್ಲ ಸರಿಯಾಗೇ ಇದೆ. ಸದೃಶಂ ತಸ್ಯ ಬುದ್ಧಿತಃ, ಅವನ ಬುದ್ಧಿಗೆ ಇದು ತಕ್ಕಾಗತ್ತೆ ಈ ರೀತಿಯಾದಂತಹ ಶರಣಾಗತಿಯನ್ನ ಮಾಡೋದಕ್ಕೆ ಬಂದಿದ್ದಾನೆ. ಯಾವುದೇ ಲೋಪದೋಷವನ್ನ ಇಲ್ಲಿ ನಾನು ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಹನುಮಂತ. ಅದಾದ್ಮೇಲೆ ನೋಡಿ, ಅನೇಕ ವಾಕ್ಯಗಳನ್ನ ಹೇಳ್ತಾನೆ. ಒಬ್ಬ ವ್ಯಕ್ತಿ ಮಾತನಾಡಬೇಕಾದ್ರೆ ಅವನ ಮುಖಭಾವವನ್ನ ನಾವು ತಿಳಿದುಕೊಳ್ಳಬಹುದು ಅಂತ ಮೊದಲು ಹನುಮಂತ ಹೇಳ್ತಾನೆ. ವಿಭೀಷಣನ ಮುಖ ಏನಿದೆ ಬಹಳ ಆಹ್ಲಾದಕರವಾಗಿದೆ, ಬಹಳ ಸಂತೋಷಯುಕ್ತವಾಗಿದೆ. ಆದ್ರಿಂದ ಅವನು ಇಲ್ಲಿಗೆ ಒಂದು ಕೆಟ್ಟ ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದಾನೆ ಅಂತ ಖಂಡಿತವಾಗಲೂ ನನಗೆ ಅನ್ನಿಸ್ತಾ ಇಲ್ಲ ಅಲ್ಲ. ಮೋಸದ ಭಾವನೆ ಹೊಂದಿರುವವನು ಅನುಮಾನದ ಅಭಿವ್ಯಕ್ತಿ ಇಲ್ಲದೆ ಬರುವುದಿಲ್ಲ. ವಿಭೀಷಣನು ಸ್ವತಃ ಬಂದಿದ್ದಾನೆ. ಸೊ ರಾವಣ ಅವನನ್ನು ಕರೆದುಕೊಂಡು ಬಂದು ಇಲ್ಲಿಗೆ ಬಿಟ್ಬಿಟ್ಟು ಹೋಗ್ಲಿಲ್ಲ, ಅಥವಾ ಬೇರೆ ಯಾರೋ ಕರೆದುಕೊಂಡು ಬಂದು ಅವನನ್ನ ಬಿಟ್ಬಿಟ್ಟು ಹೋಗ್ಲಿಲ್ಲ. ಸ್ವತಃ ಅವನೇ ಬಂದಿದ್ದಾನೆ. ಮತ್ತೆ ಅವನ ಮಾತು ಮತ್ತು ನೋಟ ಎರಡರಲ್ಲೂ ನನಗೆ ಯಾವುದೇ ಅನುಮಾನಾಸ್ಪದವಾದಂತಹ ವಿಷಯ ನನಗೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ಅವನು ಏನಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಕೊನೆಗೆ ಹೇಳ್ತಾನೆ ನೋಡಿ, ರಾಮ ಪೂರ್ವದಲ್ಲಿ ವಾಲಿಯನ್ನ ಕೊಲ್ಲುವುದಕ್ಕಾಗಿ, ವಾಲಿ ರಾವಣನಿಗಿಂತ ಹೆಚ್ಚು ಶಕ್ತಿಶಾಲಿ, ಅವನನ್ನ ಕೊಲ್ಲುವುದಕ್ಕಾಗಿ ಎಂತಹ ಮಹಾನ್ ವಿಕ್ರಮವನ್ನ ನೀನು ಮಾಡಿದೆ. ಅದಾದ ಮೇಲೆ ಸುಗ್ರೀವನಿಗೆ ರಾಜ್ಯವನ್ನ ಕೊಡಬೇಕಾದ್ರೆ ಎಂತಹ ವಿಕ್ರಮವನ್ನ ನೀನು ಸೌಶೀಲ್ಯವನ್ನ ನೀನು ತೋರಿಸಿದೆ. ಅದೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿಯೇ ನೀನು ಶರಣ್ಯನೆಂದು ತಿಳಿದು, ಶರಣ್ಯ ಅಂತ ಹೇಳಿದ್ರೆ ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ಶರಣಾಗತಿಯನ್ನ ಮಾಡುವುದಕ್ಕೆ ಯೋಗ್ಯನಾದಂತಹ ಪುರುಷ ಅವನಿಗೆ ಶರಣ್ಯ. ಸೊ ಶರಣು ಮತ್ತು ಶರಣ್ಯ ಎರಡು ಮುಖ್ಯವಾಗಿರ್ತಕ್ಕಂತಹ ಶಬ್ದಗಳು. ಸಂಸ್ಕೃತದಲ್ಲಿ ಶರಣ ಮತ್ತೆ ಶರಣ್ಯ, ಕನ್ನಡದಲ್ಲಿ ಶರಣು ಮತ್ತೆ ಶರಣ್ಯ ಅಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಶರಣು ಹೋಗುವುದು ಆ ಶರಣು ಹೋಗುವುದಕ್ಕೆ ಯೋಗ್ಯನಾಗಿರ್ತಕ್ಕಂಥ ಅದ ನೀನು ನಿಜವಾದಂತಹ ಶರಣ್ಯ ಅಂತ ತಿಳಿದು ಇಲ್ಲಿ ಬಂದಿದ್ದಾನೆ. ಅದರಿಂದ ನನಗೆ ದೋಲೋಪದೋಷ ನನಗೆ ಕಾಣಿಸ್ತಾ ಇಲ್ಲ. ಆಯ್ತಾ? ಸೊ ಇದೀಗ ಈ ಪ್ರಸಂಗದ ಒಂದಷ್ಟು ವಿಶೇಷತೆಗಳನ್ನ ನಾವಿವಾಗ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆಯ್ತಾ? ಸೊ ವಿಭೀಷಣ ಶರಣಾಗತಿ ನಿನ್ನೆ ನಾವು ನೋಡಿದ್ವಿ. ವಿಶೇಷವಾಗಿ 2ನೆಯ ಶ್ಲೋಕವನ್ನ ನಾವು ನೋಡಿದ್ವಿ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣಂ ಉಪಸ್ಥಿತಂ. ಅದರಲ್ಲಿ ಇರ್ತಕ್ಕಂತಹ ವಿಶೇಷತೆ ಏನಿದೆ ಅದರ ಬಗ್ಗೆ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಇದನ್ನ ನಾವು 2 ನಿಮಿಷ ನೋಡಿ ನಂತರ ರಾಮಚಂದ್ರನ ವಾಕ್ಯವನ್ನ ಇಲ್ಲಿ ನಾವು ಗಮನಿಸೋಣ. ಆಯ್ತಾ? ಸೊ ತಾತ್ಕಾಲಿಕವಾಗಿ ಕಥೆಯನ್ನು ನಿಲ್ಲಿಸಿ ಇವಾಗ ಇಲ್ಲಿರ್ತಕ್ಕಂತ ತತ್ವವನ್ನ ಗಮನಿಸೋಣ. ನೋಡಿ, ಸರ್ವಲೋಕ ಶರಣ್ಯಾಯ ಅಂತ ಏನು ವಿಭೀಷಣ ಹೇಳ್ತಾ ಇದ್ದಾನೆ, ಆ ಒಂದು ಶಬ್ದದಿಂದ ವಿಭೀಷಣ ಏನನ್ನ ಸೂಚಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಭಗವಂತನ ಶ್ರೀ ರಾಮಚಂದ್ರನ ಸೌಲಭ್ಯವನ್ನ ಸೂಚಿಸ್ತಾ ಇದ್ದಾನೆ. ಸೌಲಭ್ಯ ಅಂತ ಹೇಳಿದ್ರೆ ಸುಲಭ ಎಂಬಂತ ಶಬ್ದದಿಂದ ಸೌಲಭ್ಯ ಎಂಬಂತ ಶಬ್ದ ಬರುತ್ತೆ. ಸುಲಭವಾದಂತವನವನು, ಸುಲಭನು ಅಂತ ಹೇಳಿದ್ರೆ ಅವನ ಸಂಘವನ್ನ ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು ಅಲ್ಲ. ಮತ್ತೆ 2ನೇ ಸಾಲು ರಾಘವಾಯ ಮಹಾತ್ಮನೆ, ಮಹಾತ್ಮ ಎಂಬಂತ ಏನ್ ಶಬ್ದ ಇದೆ ಅದರಿಂದ ರಾಮಚಂದ್ರನ ಪರತ್ವವನ್ನ ಹೇಳ್ತಾ ಇದ್ದಾನೆ. ಸೊ ಭಗವಂತನ ಸೌಲಭ್ಯ ಒಂದು, ಭಗವಂತನ ಪರತ್ವ ಮತ್ತೊಂದು. ಇದೆರಡರಲ್ಲೂ ಏನು ವ್ಯತ್ಯಾಸ? ಅದಕ್ಕೆ ಅಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ಇಲ್ಲಿ ಆಚಾರ್ಯರು ಕೆಳಗಡೆ ಬರೆದಿದ್ದೀನಿ. ಹುಲ್ಲು ಕಡ್ಡಿ ಏನಿದೆ, ತೃಣಾದಪಿ ಸುನೀಚೇನ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳುವ ಹಾಗೆ,
ಹುಲ್ಲು ಕಡ್ಡಿಗೆ ಸೌಲಭ್ಯ ಅನ್ನೋದು ಇದೆ. ಯಾಕೆಂದ್ರೆ ಎಲ್ಲಾ ಕಡೆಯಲ್ಲೂ ಸಿಗತ್ತೆ, ಯಾರಿಗ್ ಬೇಕಾದ್ರೂ ಸಿಗತ್ತೆ, ಒಂದು ಹಸುವಿಗೂ ಸಿಗತ್ತೆ, ಮನುಷ್ಯನಿಗೂ ಸಿಗತ್ತೆ, ಒಂದು ಆನೆಗೂ ಸಿಗತ್ತೆ, ಒಂದು ಸಿಂಹಕ್ಕೂ ಸಿಗತ್ತೆ, ಎಲ್ಲರಿಗೂ ಸಿಗತ್ತೆ. ಅದರಿಂದ ಸೌಲಭ್ಯ ಅನ್ನೋದು ಹುಲ್ಲು ಕಡ್ಡಿಗೆ ಇದೆ, ಆದ್ರೆ ಪರತ್ವ ಇಲ್ಲ. ಯಾಕೆಂದ್ರೆ ಅದು ಬಹಳ ಕೆಳಗಿನ ಪ್ರದೇಶದಲ್ಲಿ ಇದೆ, ಅದಕ್ಕೆ ಪರತ್ವ ಇಲ್ಲ. ಅದೇ ರೀತಿಯಲ್ಲಿ ಮೇರು ಪರ್ವತ ಏನಿದೆ, ಭಾಗವತದ 5ನೇ ಸ್ಕಂದದಲ್ಲಿ ನಾವು ಮೇರು ಪರ್ವತದ ಬಗ್ಗೆ ನೋಡ್ತೀವಿ. ಮೇರೋಹೋ ದಕ್ಷಿಣೆ ಪಾರ್ಶ್ವೇ ಸಂಕಲ್ಪದಲ್ಲಿ ನಾವು ಹೇಳ್ತೀವಿ. ಆ ಮೇರು ಪರ್ವತಕ್ಕೆ ಪರತ್ವವಿದೆ, ಆದ್ರೆ ಅದಕ್ಕೆ ಸೌಲಭ್ಯವಿಲ್ಲ. ನಾವೆಲ್ಲರೂ ಮೇರು ಪರ್ವತವನ್ನ ನಾವು ನೋಡೋದಕ್ಕೂ ಸಾಧ್ಯವಿಲ್ಲ ಅಲ್ಲ. ಅದರಿಂದಲೇ ವಿಶೇಷವಾಗಿ ಹಿಮಾಲಯ ಪರ್ವತ ಅಂತ ಇಲ್ಲ, ಮೇರು ಪರ್ವತ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ಬಹಳ ಮುಖ್ಯ. ಈ ಲೋಕದಲ್ಲೂ ನಾವು ನೋಡ್ತೀವಿ. ಉದಾಹರಣೆಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಪರತ್ವವಿದೆ, ಆದ್ರೆ ಸೌಲಭ್ಯವಿಲ್ಲ. ಸೌಲಭ್ಯವಿದೆ, ಸೌಲಭ್ಯ ಇರಬೇಕು ಅಂತ ಅವರು ಆಸೆ ಪಟ್ಟರು ಕೂಡ ಸೌಲಭ್ಯ ಕಲ್ಪಿಸಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಿಲ್ಲ ಅಲ್ಲ. ಎಲ್ಲರ ಜೊತೆಗೆ ಸಮಾನವಾದಂತ ವ್ಯವಹಾರವನ್ನ, ಭಾರತದ ಪ್ರತಿಯೊಬ್ಬ ನಾಗರಿಕನ ಜೊತೆಗೆ ಆ ರೀತಿಯಾದಂತ ಸಮಾನವಾದ ವ್ಯವಹಾರವನ್ನ ಮಾಡುವುದಕ್ಕೆ ಅವರು ಸಾಧ್ಯವಿಲ್ಲ. ಅವ್ರ ಹತ್ರ ಪರತ್ವವಿದೆ, ಆದ್ರೆ ಸೌಲಭ್ಯವಿಲ್ಲ. ಅದೇ ರೀತಿಯಲ್ಲಿ ಒಂದು ಸರ್ಕಾರಿ ಕಾರ್ಯಾಲಯದಲ್ಲಿ ಇರತಕ್ಕಂತ ಒಬ್ಬ ಕ್ಲರ್ಕ್ ಯಾರಿದ್ದಾನೆ, ಅವನಿಗೆ ಸೌಲಭ್ಯವಿದೆ, ಆದ್ರೆ ಅವನಿಗೆ ಪರತ್ವವಿಲ್ಲ ಅಲ್ಲ. ಅದರಿಂದ ಎರಡೂ ಇರ್ತಕ್ಕಂಥವನು ಕೇವಲ ಭಗವಂತ ಮಾತ್ರ. ಈ ಲೋಕದಲ್ಲಿ ಒಂದಷ್ಟು ಮಟ್ಟಕ್ಕೆ ಮಾತ್ರ ಈ ಎರಡೂ ಗುಣಗಳನ್ನ ಒಬ್ಬ ವ್ಯಕ್ತಿಯಲ್ಲಿ ನಾವು ನೋಡಬಹುದು. ಆದ್ರೆ ಮೂಲದಲ್ಲಿ ನಾವು ಕೇವಲ ಭಗವಂತನಲ್ಲಿಯೇ ಸಂಪೂರ್ಣವಾದಂತ ಎರಡೂ ಗುಣಗಳನ್ನ ನೋಡುವುದಕ್ಕೆ ಸಾಧ್ಯ ಅಲ್ಲ. ಸೊ ಅಲ್ಲಿ ಭಗವಂತನ ಆತ್ಮೆಯ ಬಗ್ಗೆ ಹೇಳ್ಬೇಕಂದ್ರೆ ಆಚಾರ್ಯರು ರಾಮಾಯಣದಿಂದಲೇ ಅನೇಕ ಪ್ರಮಾಣಗಳನ್ನ ಕೊಡ್ತಾರೆ. ಯಾವ ಯಾವ ಪ್ರಮಾಣಗಳನ್ನ ಕೊಡ್ತಾರೆ ನೋಡಿ ಇಲ್ಲಿ. ಮೊದಲನೇದಾಗಿ ಅಕಂಪನನ ಮಾತನ್ನ ಹೇಳ್ತಾರೆ. ಅಕಂಪನ ಅಂದ್ರೆ ಯಾರು, ಇದೆಲ್ಲ ಕೇಳ್ಬೇಕು ನಾನು, ಆದ್ರೆ ಸಮಯ ಇಲ್ಲ, ಅದರಿಂದ ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಗೊತ್ತಿರತ್ತೆ, ಅನೇಕ ಜನರಿಗೆ ಅಂತ ನನಗೆ ಗೊತ್ತಿದೆ. ಅಕಂಪನ ಅಂತ ಹೇಳಿದ್ರೆ, ಯಾವಾಗ ಜನಸ್ಥಾನದಲ್ಲಿ ರಾಮಚಂದ್ರ 14,000 ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ, ಖರದೂಷಣರನ್ನ ಮೊದಲಗೊಂಡು ಅನೇಕ ರಾಕ್ಷಸರನ್ನ 14,000 ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ನಿಜವಾಗ್ಲೂ 14,000 ರಾಕ್ಷಸರನ್ನ ಸಂಹಾರ ಮಾಡೋದಿಲ್ಲ, 19,999 ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಕೊನೆಗೆ ಉಳಿದುಕೊಂಡಂತಹ ಅಕಂಪನ ಯಾರಿದ್ದ, ಅವನು ಹೆಣ್ಣಿನ ವೇಷವನ್ನ ಧರಿಸಿ ರಾಮಚಂದ್ರ ಹೆಣ್ಣನ್ನ ಸಂಹಾರ ಮಾಡೋದಿಲ್ಲ ಅಂತ ತಿಳಿದು ಅಲ್ಲಿಂದ ಪರಾರಿಯಾಗ್ತಾನೆ. ಮೂಲದಲ್ಲಿ ರಾಮಚಂದ್ರ ಅವನಿಗೆ ಒಂದು ಅವಕಾಶವನ್ನ ಕೊಡ್ತಾನೆ. ಇಲ್ಲಿ ಏನು ನಡೆಯಿತು ಅದನ್ನ ತೆಗೆದುಕೊಂಡು ಹೋಗಿ ರಾವಣನಿಗೆ ನೀನು ವರದಿಯನ್ನ ಒಪ್ಪಿಸು ಅಂತ ಹೇಳಿ. ಅವನು ಬಂದು ರಾವಣನಿಗೆ ಯಾವ ಯಾವ ಮಾತುಗಳನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ರಾಮಚಂದ್ರನ ಪರತ್ವವನ್ನ ಇನ್ನಿಲ್ಲದಂತೆ ಕೊಂಡಾಡ್ಬಿಡ್ತಾನೆ ಅವನು. ಯಾಕೆಂದ್ರೆ ಇಲ್ಲಿ ನೋಡಿ, ಒಂದಷ್ಟು ವಾಕ್ಯಗಳನ್ನ ಇಲ್ಲೇ ಕೊಡ್ತಾ ಇದ್ದಾರೆ. ಶಕ್ತಸ್ಸ ಪುರುಷ ವ್ಯಾಘ್ರಹ ಸರಷ್ಟು ಪುನರಿಮಾ ಪ್ರಜಾಹ ನಹಿ ರಾಮೋ ದಶಗ್ರೀವ ಶಕ್ಯೋ ಜೇತುಂ ತ್ವಯಾ ಯುಧಿ ರಕ್ಷಸಾಂ ವಾಪಿ ಲೋಕೇನ ಸ್ವರ್ಗ ಪಾಪ ಜನೇರಿವ. ಯಾವತ್ತು ನೀನು ಆ ರಾಮಚಂದ್ರನನ್ನ ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಕಂಪನ ರಾವಣನಿಗೆ ಹೇಳ್ತಾ ಇದ್ದ. ಆದ್ದರಿಂದಲೇ ರಾವಣನಿಗೆ ಸ್ವಲ್ಪ ಹೆಚ್ಚು ಮಾತ್ಸರ್ಯ ಎಲ್ಲ ಬಂದಿದ್ದು. ಶೂರ್ಪಣಖೆ ಹೇಳಿದ್ಲು, ಅದಾದ ಮೇಲೆ ಅಕಂಪನ ಹೇಳ್ತಾನೆ. ಅದರಿಂದಲೇ ರಾವಣ ಸೀತೆಯ ಅಪಹರಣವನ್ನ ಮಾಡಬೇಕು ಅಂತ ಅವನು ನಿಶ್ಚಯಕ್ಕೆ ಬರ್ತಾನೆ. ಏನ್ ಹೇಳ್ತಾ ಇದ್ದಾನೆ ಮತ್ತಷ್ಟು ವಾಕ್ಯಗಳಲ್ಲಿ ಅಕಂಪನ ಅಂತ ಹೇಳಿದ್ರೆ, ಆ ಪುರುಷ ವ್ಯಾಘ್ರದಂತೆ, ಪುರುಷ ಸಿಂಹದಂತೆ ಇರ್ತಕ್ಕಂಥ ರಾಮಚಂದ್ರ ಈ ಸಮಸ್ತವಾಗಿರ್ತಕ್ಕಂಥ ಲೋಕದ ಪ್ರಳಯವನ್ನ ಉದ್ಭವಿಸಿ ಮತ್ತೆ ಎಲ್ಲಾ ಪ್ರಜೆಗಳನ್ನ ಸೃಷ್ಟಿಸಬಲ್ಲ, ಅಂದ್ರೆ ಅವನೇ ಪರಮ ಭಗವಂತ. ಮತ್ತೆ ನೀನು ಎಂದಿಗೂ ರಾಮಚಂದ್ರನನ್ನ ದ್ವಂದ್ವ ಯುದ್ಧದಲ್ಲಿ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ಹೇಗೆ ಹೇಳಿದ್ರೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾನೆ. ಪಾಪ ಕ್ರಿಯೆಗಳನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ, ಸ್ವರ್ಗಕ್ಕೆ ನೀನು ರಾಮಚಂದ್ರ ಮೇಲೆ ಮತ್ತೊಂದು ಪ್ರಮಾಣದಲ್ಲಿ ವಿಶೇಷವಾಗಿ ರಾವಣನ ಪ್ರಮಾಣವನ್ನೇ ಕೊಡ್ತಾರೆ ಇಲ್ಲಿ ಆಚಾರ್ಯರು. ರಾಮಚಂದ್ರನ ಮಹಾತ್ಮೆಯನ್ನ ಹೇಳಿರ್ತಕ್ಕಂಥವನು ರಾವಣ ಕೂಡ ಹೇಳ್ತಾನೆ. ಇದಕ್ಕಿಂತ ಮುಂಚೆ ಶೂರ್ಪಣಖೆ ಕೂಡ ಹೇಳ್ತಾಳೆ. ಶೂರ್ಪಣಖೆ ಏನ್ ಹೇಳ್ತಾಳೆ ಅದ್ಭುತವಾಗಿ, ಯಾವಾಗ ಶೂರ್ಪಣಖೆಯ
ಮೂಗನ್ನ ಲಕ್ಷ್ಮಣ ಕತ್ತರಿಸ್ಬಿಡ್ತಾನೆ. ಆವಾಗ ಶೂರ್ಪಣಕ್ಕೆ ವಾಪಸ್ಸು ಲಂಕೆಗೆ ಬಂದು ರಾವಣನಿಗೆ ಯಾವ ವರದಿಯನ್ನ ಒಪ್ಪಿಸ್ತಾಳೆ ಅಂತ ಹೇಳಿದ್ರೆ ನೋಡಿ, ಅದ್ಭುತವಾಗಿ ಅವಳು ಹೇಳ್ತಾಳೆ, ತರುಣವು ರೂಪ ಸಂಪನ್ನವು ಸುಕುಮಾರವು ಮಹಾಬಲವು ಪುಂಡರೀಕ ವಿಶಾಲಾಕ್ಷವು ಚೀರ ಕೃಷ್ಣಾಂಜಿನಾಂಬರವು. ಬಹಳ ಸುಂದರವಾಗಿರ್ತಕ್ಕಂತೆ ಇಬ್ಬರು ಇದ್ದಾರೆ, ರಾಮ ಮತ್ತೆ ಲಕ್ಷ್ಮಣ. ಸುಕುಮಾರು ಅವರು ಅವರಲ್ಲಿ ತುಂಬು ತುಳುಕ್ತಾ ಇದೆ. ಮಹಾಬಲವು ಬಹಳ ಬಲಶಾಲಿಯಾಗಿದ್ದಾರೆ. ಪುಂಡರೀಕ ವಿಶಾಲಾಕ್ಷ ತಾವರೆಯಂತೆ ಕಣ್ಣುಗಳನ್ನ ಉಳ್ಳುವ ಅವರು ಜಿಂಕೆಯ ಚರ್ಮವನ್ನೇ ಅವರು ವಸ್ತ್ರವನ್ನಾಗಿ ಧರಿಸಿದ್ದಾರೆ. ಅಂಥವರು ನನ್ನ ಮೂಗನ್ನ ಕತ್ತರಿಸ್ಬಿಟ್ರು. ಈ ರೀತಿ ಯಾರಾದ್ರೂ ಹೇಳ್ತಾರಾ? ಯಾರ ಬಗ್ಗೆ ನಮ್ಗೆ ಕೋಪ ಇರುತ್ತೆ ಅವರ ದೋಷಗಳನ್ನ ನಾವು ನೋಡ್ತೇವೆ ಹೊರತು ಅವರ ಗುಣಗಳನ್ನ ನಾವು ನೋಡೋದಿಲ್ಲ. ಅದರಿಂದಲೇ ಗೊತ್ತಾಗತ್ತೆ ರಾಮಚಂದ್ರನ ಮಹಾತ್ಮೆ ಏನು ಅನ್ನೋದು. ಅದರಿಂದಲೇ ಹೇಳ್ತಾ ಇದ್ದಾರೆ ನೋಡಿ, ಶತ್ರೋಹೋ ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈಹಿ ಪಶ್ಯತೋ ಯುದ್ಧ ಲುಬ್ಧೋಹಂ ಕೃತಃ ಕಾಪುರುಷಸ್ತ್ವಯ. ಇದನ್ನ ರಾವಣ ತನ್ನ ಸಾರಥಿಗೆ ಹೇಳ್ತಾನೆ. ಯುದ್ಧ ಆಗ್ತಾ ಇರಬೇಕಾದ್ರೆ ನಾಳಿದ್ದು ವಿಜಯದಶಮಿ ಅಲ್ಲ, ವಿಜಯದಶಮಿಯಲ್ಲಿ ನಾವು ವಿಶೇಷವಾಗಿ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಯುವ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯವಿದೆ. ಆ ರಾಮ ಮತ್ತೆ ರಾವಣರ ಮಧ್ಯದಲ್ಲಿ ನಡೆದಂತಹ ಯುದ್ಧ, ಅದಕ್ಕೆ ಯಾವ್ದಾದ್ರೂ ಒಂದು ಹೋಲಿಕೆಯನ್ನ ನೀವು ಕೊಡ್ಬೇಕಂತ ಹೇಳಿದ್ರೆ, ದೃಷ್ಟಾಂತವನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಕೇವಲ ಒಂದೇ ದೃಷ್ಟಾಂತ. ಯಾವ್ದದು? ರಾಮ ಮತ್ತೆ ರಾವಣರ ಯುದ್ಧ ಏನಿದೆ ಅದೇ ದೃಷ್ಟಾಂತ. ಅಂದ್ರೆ ಬೇರೆ ದೃಷ್ಟಾಂತ ಕೊಡೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಘೋರವಾಗಿ ನಡೆಯಿತು ಅಲ್ಲ. ಸೊ ಮಧ್ಯದಲ್ಲಿ ರಾವಣ 2 ಬಾರಿ ಮೂರ್ಛೆ ಹೊರಟೋಗ್ತಾನೆ. ರಾಮಚಂದ್ರನ ಆ ಶಕ್ತಿ ಪರಾಕ್ರಮವನ್ನ ತಡೆಯೋದಕ್ಕಾಗೋದಿಲ್ಲ. ಆವಾಗ ಆ ಸಾರಥಿ ಏನಿರ್ತಾನೆ ಅವನು ರಾವಣನನ್ನ ಆಚೆಗೆ ಕರೆದುಕೊಂಡು ಹೊರಟೋಗ್ತಾನೆ. ಆವಾಗ ರಾವಣ ಯಾವಾಗ ಹೇಳ್ತಾನೆ, ಮೂರ್ಛೆ ಹೋದ ಪರಿಸ್ಥಿತಿಯಿಂದ ಹೇಳ್ತಾನೆ, ಆವಾಗ ಆಡಿದಂತಹ ಮಾತಿದು. ಆವಾಗ ಅವನೇ ಹೇಳ್ತಾನೆ, ಶತ್ರೋಹೋ ಪ್ರಖ್ಯಾತ ವೀರ್ಯಸ್ಯ. ನೋಡಿ, ರಾಮಚಂದ್ರನ ಆ ಒಂದು ವೀರ್ಯ ಏನಿದೆ ತನ್ನ ಶತ್ರುಗಳಿಂದ ಹೆಚ್ಚಾಗತ್ತಂತೆ. ಯಾಕೆಂದ್ರೆ ಶತ್ರುಗಳು ಯಾವಾಗ ರಾಮಚಂದ್ರನ ಜೊತೆಗೆ ದ್ವಂದ್ವ ಯುದ್ಧವನ್ನ ಮಾಡ್ತಾರೆ, ಅದರಲ್ಲಿ ರಾಮಚಂದ್ರನ ಗುಣ ಏನಿದೆ, ರಾಮಚಂದ್ರನ ವೀರ್ಯ ಏನಿದೆ, ಶೌರ್ಯ ಏನಿದೆ ಹೆಚ್ಚಾಗಿ ಹೊರಗೆ ಬರ್ತದೆ. ಅದರಿಂದ ಶತ್ರೋಹೋ ಪ್ರಖ್ಯಾತ ವೀರ್ಯಸ್ಯ ಅಂತ ರಾವಣನೇ ಹೇಳ್ತಾ ಇದ್ದಾನೆ ಅಲ್ಲ. ರಾವಣನ ಪ್ರಮಾಣದಿಂದಲೇ ರಾಮಚಂದ್ರನ ಗುಣ ಏನು ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದು ಅಲ್ಲ. ಸೊ ಆದ್ರಿಂದ ಅದೇ ರೀತಿಯಲ್ಲಿ ವಾನರರು ಕೂಡ ಈ ರೀತಿಯಾದಂತಹ ಮಾತನ್ನ ಹೇಳಿದ್ರು. ಇದ್ರ ಬಗ್ಗೆ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ, ಆದ್ರಿಂದ ಮತ್ತೆ ಮಾಡೋದಿಲ್ಲ. ತ್ವಂ ಹಿ ಸತ್ಯವ್ರತ ಶೂರೋ ಧಾರ್ಮಿಕೋ ದೃಢ ವಿಕ್ರಮ ಪರೀಕ್ಷಕಾರಿ ಸ್ಮೃತಿಮಾನ್ ನಿಸೃಷ್ಟಾತ್ಮ ಸುಹೃತ್ಸುಚ. ಇದರಲ್ಲಿ ವಾನರರೇ ಬಗ್ಗೆ ಹೇಳ್ತಾ ಇದ್ದಾರೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ರಾಮಚಂದ್ರನ ಗುಣ ಯಾವುದು ಅಂತ ಹೇಳಿದ್ರೆ, ನ ಸ್ಮರತ್ಯಪಕಾರಾಣಾಂ ಶತಂ ಆಪ್ಯಾತ್ಮತಯ. ಒಂದೇ ಒಂದು ಉಪಕಾರವನ್ನ ಯಾರಾದ್ರೂ ರಾಮಚಂದ್ರನಿಗೆ ಮಾಡಿದ್ರೆ ಆ ಒಂದೇ ಒಂದು ಉಪಕಾರವನ್ನ ಜೀವನ ಪೂರ್ತಿ ಕೃತೇನೈಕೇನ ತುಷ್ಯತಿ, ಜೀವನ ಪೂರ್ತಿ ಅದನ್ನ ನೆನೆಸ್ತಾನೆ. ಅಂತಹ ಮಹಾಪುರುಷ ಶ್ರೀರಾಮಚಂದ್ರ ಅಂತ ಅಲ್ಲಿ ಹೇಳ್ತಾರೆ. ಆಯ್ತಾ? ಸೊ ಇಷ್ಟು ಹೇಳಿ ಆದ ನಂತರ ರಾಮಚಂದ್ರನ ವಾಕ್ಯಗಳಿಗೆ ಇವಾಗ ನಾವು ಬರ್ತಾ ಇದ್ದೀವಿ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಅಡಗಿದೆ. ದಯವಿಟ್ಟು ಎಲ್ಲರೂ ಧ್ಯಾನ ಪೂರ್ವಕವಾಗಿ ಕೇಳಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊತೀನಿ. ಇಲ್ಲಿ ರಾಮಚಂದ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ರಾಮಚಂದ್ರನ ಹೃದಯ ಏನು ಅಂತ ನಾನು ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ಇಲ್ಲಿಂದ ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ನೋಡಿ, ಇಲ್ಲಿ ಆರಂಭದಲ್ಲಿ ರಾಮಚಂದ್ರ ಹೇಳ್ತಾನೆ, ಮಮಾಪಿತು ವಿವಕ್ಷಾಸ್ತಿ ಕಾಚಿತ್ ಪ್ರತಿ ವಿಭೀಷಣಂ ಶ್ರೋತುಮಿಚ್ಛಾಮಿ ತತ್ಸರ್ವಂ ಭವದ್ಭಿಃ ಸಹ ಅನಿಸಿಕೆಗಳನ್ನ ನನ್ನ ಜೊತೆಗೆ ಹಂಚಿಕೊಂಡಿರಿ. ಇದೀಗ ನಾನು ಈ ಒಂದು ಪ್ರಸಂಗದಲ್ಲಿ ಯಾವ ಅಭಿಪ್ರಾಯವನ್ನ ಹೊಂದಿರುವೆ ಅನ್ನೋದನ್ನ ನಾನು ಎಲ್ಲರಿಗೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಾವಧಾನವಾಗಿ ಕೇಳಿರಿ. ಸಾವಧಾನವಾಗಿ ಮತ್ತೆ ಎಲ್ಲರೂ ಕೂಲಂಕುಷವಾಗಿ ನನ್ನ ಮಾತನ್ನ ಕೇಳಬೇಕು ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ನಾನು 3 ಅಲ್ಲಿ ವಿಷಯಗಳನ್ನ ಇಲ್ಲಿ ಹೇಳಿದ್ದೀನಲ್ಲ, ಇದು ಸೀದಾ ಆಚಾರ್ಯರ ಗ್ರಂಥದಿಂದ ತೆಗೆದುಕೊಂಡಿರತಕ್ಕಂತಹದ್ದು. ಮೊದಲನೇದಾಗಿ ವಾನರರೆಲ್ಲರೂ ವಿಶೇಷವಾಗಿ ಹನುಮೇತರರು, ಹನುಮ ಇತರರು ಅಂತ ಹೇಳಿದ್ರೆ ಹನುಮಂತನನ್ನ ಬಿಟ್ಟು ಬೇರೆ ಎಲ್ಲಾ ವಾನರರು ಯಾರಿದ್ರು ಹನುಮೇತರರು ಅಂತ ಹೇಳ್ತಾರೆ.
ಅವರೆಲ್ಲರೂ ಒಂದು ವಿಷಯವನ್ನ ಪ್ರತಿಪಾದಿಸಿದ್ರು. ಏನಂತ ಹೇಳಿ? ವಿಭೀಷಣ ದೋಷಪೂರ್ಣನಾಗಿದ್ದಾನೆ, ಆದ್ದರಿಂದಲೇ ಅವನು ಸ್ವೀಕರಿಸಲು ಅನರ್ಹ. ಅವನನ್ನು ನಾವು ಸ್ವೀಕರಿಸಬಾರದು. ಏನಕ್ಕೆ? ಅವನಲ್ಲಿ ದೋಷ ಇದೆ. ಅವನ ಉದ್ದೇಶದ ಬಗ್ಗೆ ನಮಗೆ ಗೊತ್ತಿಲ್ಲ, ಕೆಟ್ಟ ಉದ್ದೇಶವನ್ನ ಇಟ್ಟುಕೊಂಡು ಬಂದಿರಬಹುದು ಅಥವಾ ಬಂದಿದ್ದಾನೆ, ಅದರಿಂದ ಅವನನ್ನ ನಾವು ಸ್ವೀಕರಿಸಬಾರದು. ಎರಡನೇದಾಗಿ ಹನುಮಂತ ಅದಕ್ಕೆ ಭಿನ್ನಯಿಸ್ಕೊಳ್ತಾನೆ. ಅವನೇನ್ ಹೇಳ್ತಾನೆ? ವಿಭೀಷಣ ದೋಷರಹಿತನಾಗಿರೋದ್ರಿಂದ ಸ್ವೀಕರಿಸಲು ಅವನು ಅರ್ಹನಾಗಿದ್ದಾನೆ. ಸ್ವೀಕರಿಸಲರ್ಹ ಅಲ್ಲ, ಸ್ವೀಕರಿಸಲನರ್ಹ ಮತ್ತೆ ಸ್ವೀಕರಿಸಲರ್ಹ ಅಲ್ಲ, ಮೊದಲು ಮತ್ತು ಎರಡು. ಆದರೆ ರಾಮಚಂದ್ರನ ಹೃದಯ ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ವಿಭೀಷಣನು ದೋಷಪೂರ್ಣನಾದರೂ ಅವನನ್ನ ನಾನು ಸ್ವೀಕರಿಸ್ತೀನಿ ಅನ್ನೋದು ರಾಮಚಂದ್ರನ ಭಿನ್ನೈಕೆ ಅಲ್ಲ. ರಾಮಚಂದ್ರ ಹನುಮಂತನಿಂದಲೂ ಭಿನ್ನಯಿಸ್ಕೊತಾನೆ, ಮತ್ತೆ ಇತರ ವಾನರರಿಂದನೂ ಭಿನ್ನಯಿಸ್ಕೊತಾನೆ. ಅವನ ಅಭಿಪ್ರಾಯ ಭಿನ್ನವೇ ಆಗಿತ್ತು ಎಷ್ಟೊಂದ್ ಸತಿ. ಅದಕ್ಕೆ ನಾನು ನೆನ್ನೆ ಹೇಳ್ತಾ ಇದ್ದೆ ಅಲ್ಲ, ಹನುಮಂತ ಏನ್ ಹೇಳ್ತಾನೆ? ಅದಕ್ಕೆ ಹೋಗ್ಬಿಡ್ತಾನೆ ರಾಮಚಂದ್ರ ಅಂತ. ಹೌದು, ಒಂದು ಪಕ್ಷದಲ್ಲಿ ಹೌದು. ಆದ್ರೆ ಹನುಮಂತ ಯಾವ ಕಾರಣದಿಂದ ವಿಭೀಷಣನನ್ನ ಸ್ವೀಕರಿಸ್ಕೋಬೇಕು ಅಂತ ಹೇಳ್ತಾನೆ, ಆ ಕಾರಣವನ್ನ ರಾಮಚಂದ್ರ ಸೂಚಿಸುವುದಿಲ್ಲ. ಅದಕ್ಕೆ ಭಿನ್ನವಾದಂತಹ ಕಾರಣವನ್ನ ಹೇಳ್ತಾನೆ ಅಲ್ಲ. ಸೊ ಹೇಗೆ ಹೇಳ್ತಾನೆ ನೋಡಿ, ಇಲ್ಲಿ ನಮ್ಮ ಅತಿ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ಇಲ್ಲಿ ಬಂತು. ರಾಮಚಂದ್ರ ಯಾವ ಶ್ಲೋಕದಿಂದ ವಿಭೀಷಣನನ್ನ ಸ್ವೀಕರಿಸ್ತಾನೆ ಅನ್ನೋ ಏಕೈಕ ಶ್ಲೋಕ ಇದು ಅಲ್ಲ. ಸೊ ಇದ್ರ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ವ್ಯಾಖ್ಯಾನ ಇದೆ. 10 ನಿಮಿಷದಲ್ಲಿ ಅದನ್ನ ಚರ್ಚೆ ಮಾಡ್ಬಿಡ್ತೀನಿ. ಆದ್ರೆ ಬಹಳ ಮುಖ್ಯವಾದ ಶ್ಲೋಕ ಇದು. ಈ ಶ್ಲೋಕ ಹೇಗೆ ಬರುತ್ತೆ? ಮಿತ್ರ ಭಾವೇನ ನ ತ್ಯಜೇಯಂ ಕಥಂಚನ. ಇದು ನಮಗೆ ಬಹಳ ಸೊಗಸಾದಂತ ಅರ್ಥಗಳನ್ನ ನಮ್ಗೆ ಕೊಡುತ್ತೆ ಈ ಒಂದು ಪ್ರಸಂಗ. ವಿಶೇಷವಾಗಿ ಈ ರಾಮಚಂದ್ರನ ಶ್ಲೋಕ, ಮಿತ್ರ ಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ. ಇದರಲ್ಲಿ ಒಂದೊಂದು ಶಬ್ದವನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ, ಮುಂದಿನ ಸ್ಲೈಡ್ ಗಳಲ್ಲಿ ಬರುತ್ತೆ. ಸೊ ಇವಾಗ ಇದನ್ನ ನಾನು ಹೇಳೋದಿಲ್ಲ. ಆದ್ರೆ ನೋಡಿ, ಇಲ್ಲಿ ಮಿತ್ರ ಅಂತ ಹೇಳ್ತಾ ಇದ್ದಾನೆ. ಮಿತ್ರ ಭಾವೇನ ಸಂಪ್ರಾಪ್ತಂ ಅಂತ ಹೇಳಿದ್ರೆ ಏನು? ಯಾರು ಮಿತ್ರ ಭಾವನೆಯಿಂದ ನನ್ನ ಆಶ್ರಯಕ್ಕೆ ಬಂದಿದ್ದಾನೆ. ಮಿತ್ರ ಅಂತ ಏನಕ್ಕೆ ಇಲ್ಲಿ ರಾಮಚಂದ್ರ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಮಿತ್ರ ಎಂಬಂತ ಒಂದೇ ಒಂದು ಶಬ್ದದಿಂದ ಶರಣಾಗತಿ ಎಂಬಂತಹ 6 ಲಕ್ಷಣಗಳು, ಶರಣಾಗತಿಯ 6 ಲಕ್ಷಣಗಳು ಇಲ್ಲಿ ಇಂಗಿತವಾಗಿದೆ. ಆಯ್ತಾ? ಸೊ ಇಲ್ಲಿ ಅದಕ್ಕೇನೆ ಹೇಳ್ತಾ ಇದ್ದಾರೆ, ಮಿತ್ರ ಎಂಬಂತ ಶಬ್ದಕ್ಕೆ ಏನಂತ ಅರ್ಥ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಶರಣಾಗತ, ಶರಣಾಗತನಾದಂತವನು ಅಂತಾನೆ ಅರ್ಥ ಮಾಡ್ಬೇಕು. ಇದಕ್ಕೆ ಮತ್ತಷ್ಟು ಪ್ರಮಾಣಗಳಿದ್ಯಾ ಅಂತ ಹೇಳಿದ್ರೆ, ಹೌದು, ಸೀತೆ ಕೂಡ ರಾವಣನಿಗೆ ಯಾವಾಗ ರಾಮಚಂದ್ರನಿಗೆ ಶರಣು ಹೋಗುವಂತ ಅನೇಕ ಬಾರಿ ಉಪದೇಶವನ್ನ ಕೊಡ್ತಾಳೆ, ಆ ಒಂದು ಸಲಹೆಯನ್ನ ಕೊಡ್ತಾಳೆ. ಅವಳು ಕೂಡ ರಾವಣನಿಗೆ ಇದೇ ಮಾತನ್ನ ಹೇಳ್ತಾಳೆ, ತೇನ ಮೈತ್ರಿ ಭವತು ತೇ ಯದಿ ಜೀವಿತು ಮಿಚ್ಛಸಿ ಅಂತ ಹೇಳ್ತಾಳೆ. ಅಂದ್ರೆ ಏನು? ಅವನ ಜೊತೆಗೆ, ಅಂದ್ರೆ ರಾಮಚಂದ್ರನ ಜೊತೆಗೆ ನೀನು ಮೈತ್ರಿಯನ್ನ ಸ್ಥಾಪಿಸು, ನೀನು ಗೆಳೆತನವನ್ನ ಮಾಡಿಕೋ. ಆದ್ರೆ ಇಲ್ಲಿ ಮೈತ್ರಿ ಅನ್ನೋದು ನಿಜವಾಗ್ಲೂ ಗೆಳೆತನ ಅಲ್ಲ, ಆದ್ರೆ ನೀನು ಅವನಿಗೆ ಶರಣು ಹೋಗು ಅಂತ ಅರ್ಥ. ಸೊ ಮೇಲ್ನೋಟಕ್ಕೆ ಮೈತ್ರಿ ಅಂತ ಹೇಳಿದ್ರೆ ಗೆಳೆತನ, ಆದ್ರೆ ರಾವಣ ಮತ್ತೆ ರಾಮಚಂದ್ರರ ನಡುವೆ ಗೆಳೆತನ ಆಗೋದಕ್ಕೆ ಸಾಧ್ಯವಿಲ್ಲ. ಏನಾಗಬಹುದು ಅಂತ ಹೇಳಿದ್ರೆ, ಅಥವಾ ಆಗಬಹುದಾಗಿತ್ತು ಅಂತ ಹೇಳಿದ್ರೆ, ರಾವಣ ರಾಮಚಂದ್ರನಿಗೆ ಶರಣಾಗತಿ ಮಾಡುವುದು, ರಾಮಚಂದ್ರನಲ್ಲಿ ಶರಣಾಗತಿ ಮಾಡುವುದು, ಅಥವಾ ರಾಮಚಂದ್ರನಿಗೆ ಶರಣು ಹೋಗುವುದು, ಅದು ಮಾತ್ರ ಸಾಧ್ಯವಾಗ್ತಾ ಇತ್ತು. ಆದ್ರಿಂದ ಮಿತ್ರ ಎಂಬಂತ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ಶರಣಾಗತ. ಮತ್ತೆ ಈ ಮಿತ್ರ ಎಂಬಂತ ಒಂದೇ ಒಂದು ಶಬ್ದದಿಂದ ಶರಣಾಗತಿಯ 6 ಲಕ್ಷಣಗಳು, ಯಾವ್ದ್ರ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ಅದು ಇಂಗಿತವಾಗಿದೆ ಅಲ್ಲ. ಸೊ ಶರಣಾಗತನೆಂಬ ಹೆಸರು ಹೇಳಿ ಬಂದವರನ್ನು ನಾನು ರಕ್ಷಿಸದೆ ಬಿಡಲಾರೆ ನೆನ್ನುತ್ತಾನೆ ಶ್ರೀರಾಮನು. ಯಾರು? ನಾನು ಶರಣಾಗತನಾಗಿದ್ದೇನೆ, ರಾಘವಂ ಶರಣಂ ಗತಃ ತ್ಯಕ್ವಾ ಪುತ್ರಾಂಷ್ಟ ದಾರಾಂಷ್ಟ ರಾಘವಂ ಶರಣಂ ಗತಃ. ಮೊದಲನೇ ಶ್ಲೋಕ ನಿನ್ನೆ ನಾವು ನೋಡಿದ್ವಿ, ವಿಭೀಷಣ ಶರಣಾಗತಿಯ ಮೊದಲನೇ ಶ್ಲೋಕದ ಅಂತಿಮ 2 ಸಾಲುಗಳದು. ತ್ಯಕ್ವಾ ಪುತ್ರಾಂಷ್ಟ ದಾರಾಂಷ್ಟ, ನನ್ನ ಪುತ್ರರನ್ನ ಮತ್ತೆ ಪುತ್ರಿಯರನ್ನ ಮತ್ತೆ ನನ್ನ ಹೆಂಡತಿಯನ್ನು ಕೂಡ ಪರಿತ್ಯಾಗ ಮಾಡಿ ಶ್ರೀ ರಾಮಚಂದ್ರನಿಗೆ, ರಾಘವನಿಗೆ ನಾನು ಶರಣು ಹೋಗಿದ್ದೇನೆ ಅಂತ ಹೇಳ್ತಾನಲ್ಲ. ಆ ರೀತಿಯಲ್ಲಿ ಯಾರು ಬರ್ತಾರೆ ನನ್ನ ಹತ್ರ, ಅವರ ಕೈಯನ್ನ ನಾನು ಯಾವತ್ತೂ ಬಿಡೋದಿಲ್ಲ, ಅವರಿಗೆ ಎಂದಿಗೂ ಆಶ್ರಯವನ್ನ ಕೊಟ್ಟೇ ಕೊಡ್ತೀನಿ ಅಂತ ರಾಮಚಂದ್ರ ಹೇಳ್ತಾನೆ. ಸೊ ಇದೀಗ ನೋಡಿ, ರಾಮಚಂದ್ರ ಬಹಳ ಯುಕ್ತಿಪೂರ್ವಕವಾದಂತ ಒಂದು ವಾಕ್ಯವನ್ನ ಹೇಳ್ತಾನೆ, ಬಹಳ ಸೊಗಸಾದಂತ ವಾಕ್ಯವನ್ನ ಹೇಳ್ತಾನೆ ನೋಡಿ. ಇದೀಗ ಈ ವಿಭೀಷಣನನ್ನ ನೀವು
ಗಜೇಂದ್ರನಿಗೆ ಹೋಲಿಸಬಹುದು, ಮತ್ತೆ ರಾವಣನನ್ನ ನೀವು ಆ ಮೊಸಳೆಗೆ ಹೋಲಿಸಬಹುದು. ಇದರ ಬಗ್ಗೆ ಇದನ್ನ ರಾಮಚಂದ್ರ ಸ್ವಯಂ ಬರೆದಿದ್ದಾರೆ, ಆಯ್ತಾ. ಸೊ ಇವಾಗ ಗಜೇಂದ್ರ ಹೇಗೆ ಆ ಮೊಸಳೆಯ ಹಲ್ಲಿಗೆ ಸಿಕ್ಕು ಬಿದ್ದಿದ್ದ, ರಾವಣನ ಆ ಒಂದು 10 ತಲೆಗಳನ್ನ ಉಳ್ಳುವಂತಹ ರಾವಣನ ಆ ಒಂದು ಕ್ರೌರ್ಯಕ್ಕೆ ಸಿಕ್ಕಿ ಬಿದ್ದಿದ್ದ. ಆದ್ದರಿಂದ ಅಕಸ್ಮಾತ್ ಈ ವಿಭೀಷಣ ಸಮುದ್ರದ ಮತ್ತೊಂದು ದಡದಿಂದಲೇ ನನ್ನನ್ನ ಕೂಗಿ, ಹೇ ರಾಘವ, ನಿನಗೆ ನಾನು ಶರಣು ಹೋಗಿದ್ದೇನೆ ಅಂತ ಹೇಳಿದ್ರೆ, ಆವಾಗ ನಾನು ಇಲ್ಲಿಂದ ಗರುಡ ವೇಗದಲ್ಲಿ ಹೋಗಿ ನಾನು ಅವನಿಗೆ ಶರಣಾಗತಿಯನ್ನ ಪ್ರಕಟಿಸ್ತಾ ಇದ್ದೆ, ಅಂದ್ರೆ ಅವನಿಗೆ ಆಶ್ರಯವನ್ನ ನೀಡ್ತಾ ಇದ್ದೆ. ಅಕಸ್ಮಾತ್ ಸಮುದ್ರದ ಮತ್ತೊಂದು ಬದಿಯಿಂದ ಅಂತ ಹೇಳಿದ್ರೆ ರಾವಣನ ಸಾಮ್ರಾಜ್ಯದಿಂದ ಲಂಕೆಯಿಂದಲೇ ಅವನು ಕೂಗಿದ್ರು ಕೂಡ ನಾನು ಅಲ್ಲಿಗೆ ಹೋಗಿ ಅವನಿಗೆ ಆಶ್ರಯವನ್ನ ನೀಡಬೇಕಾಗಿತ್ತು. ಹೇಗೆ ಗಜೇಂದ್ರ ತನ್ನ ಸುಂದರವಾಗಿರ್ತಕ್ಕಂತಹ ಕಾಲಿನಿಂದ ಕಾಲಿಯಲ್ಲ ಸೊಂಡಲಿನಿಂದ ಒಂದು ಸುಂದರವಾದ ಪುಷ್ಪವನ್ನ ಸಮರ್ಪಿಸಿ ಭಗವಂತನನ್ನ ಆದಿದೇವ ಅಂತ ಕೂಗ್ತಾನೆ, ಆವಾಗ ವೈಕುಂಠದಿಂದ ಗರುಡನ ಮೇಲೆ ಏರಿ ಗರುಡನ ವೇಗದಲ್ಲಿ ಬಂದು ಆ ಮೊಸಳೆಯ ಶಿರಚ್ಛೇದನವನ್ನ ಮಾಡಿ ಗಜೇಂದ್ರನಿಗೆ ಮೋಕ್ಷವನ್ನ ಕೊಡ್ತಾನೆ. ಅದೇ ರೀತಿಯಲ್ಲಿ ನಾನು ಮಾಡ್ಬೇಕಾಗಿತ್ತು. ಆದರೆ ಇವಾಗ ಆ ವಿಭೀಷಣ ನನ್ನಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಇದು ಹೇಗಾಯ್ತು ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಒಂದು ನ್ಯಾಯವನ್ನ ಹೇಳ್ತಾ ಇದ್ದಾರೆ. ಪಂಗೋರು ಗಂಗಾ ನಿಪತಿತ. ಪಂಗು ಅಂತ ಹೇಳಿದ್ರೆ ಕಾಲಿಲ್ಲದೆ ಇರ್ತಕ್ಕಂಥವನು ಅಲ್ಲ, ಅದಕ್ಕೇನೆ ಹೇಳ್ತೀವಲ್ಲ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಲ್ಲ. ಒಬ್ಬ ಕಾಲಿಲ್ಲದೆ ಇರ್ತಕ್ಕಂಥವನು ಕೂಡ ದೂರದ ಬೆಟ್ಟವನ್ನ ದಾಟಬಲ್ಲ. ಯಾವಾಗ ಅಂತ ಹೇಳಿದ್ರೆ ರಾಮಚಂದ್ರನ ಕೃಪೆಯನ್ನ ಪಡೆದುಕೊಂಡ ಮೇಲೆ ಅಲ್ಲ. ಆದ್ದರಿಂದ ಪಂಗೋರ್ಪರಿ ಗಂಗಾ ನಿಪತಿತ, ಆ ಕಾಲು ಇಲ್ಲದೆ ಇರ್ತಕ್ಕಂಥವನು ಗಂಗೆಯ ಸ್ನಾನವನ್ನ ಮಾಡೋದಕ್ಕೆ ಸಾಧ್ಯವಾಗದೆ ಹೋದ್ರೆ ಆ ಗಂಗೆಯೇ ಅವನ ಮೇಲೆ ಬಂದು ಬಿದ್ದಂತೆ. ವಿಭೀಷಣನು ನನ್ನೆಡೆಗೆ ಬಂದು ಶರಣಾಗತಿಯನ್ನ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಆಶ್ರಯವನ್ನ ಕೊಡದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ರಾಮಚಂದ್ರ ಯುಕ್ತಿಪೂರ್ವಕವಾಗಿ ಹೇಳ್ತಾ ಇದ್ದಾನೆ, ಆಯ್ತಾ. ಸೊ ಅದಾದ್ಮೇಲೆ ಒಂದೊಂದು ಶಬ್ದಕ್ಕೂ ಇಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ನ ತ್ಯಜೇಯಂ ಅಂತ ಹೇಳಿದ್ರೆ ಇವನು ಪರಿತ್ಯಾಜ್ಯನೋ ಪರಿಗ್ರಾಹ್ಯನೋ, ಅಂದ್ರೆ ಇವನನ್ನ ನಾವು ಪರಿತ್ಯಾಗ ಮಾಡ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚಿಸಿ ಏನೂ ಪ್ರಯೋಜನ ಇಲ್ಲ. ಏಕೆ ಅಂತ ಹೇಳಿದ್ರೆ ಒಂದೇ ಒಂದು ಬಾರಿ ನಾನು ನಿನ್ನವನು ಅಂತ ಹೇಳಾದ ಮೇಲೆ, ಇದು ಚರಮ ಶ್ಲೋಕದಲ್ಲಿ ಕೂಡ ಬರುತ್ತೆ, ನಾನು ಎಲ್ಲಾ ರೀತಿಯಾದಂತಹ ಆಶ್ರಯವನ್ನ ಕೊಟ್ಟೇ ತೀರಬೇಕು. ಕಥಂಚನ ಅಂತ ಹೇಳಿದ್ರೆ ಎಲ್ಲಾ ಸಮಯದಲ್ಲೂ ಕೊಟ್ಟೇ ತೀರಬೇಕು. ಮತ್ತಷ್ಟು ಅರ್ಥಗಳಿದೆ ಇಲ್ಲಿ ಸಮಯದ ಅಭಾವದಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆದ್ರಿಂದ ದೋಷೋ ಯದ್ಯಪಿ ತಸ್ಯ ಸ್ಯಾತ್, ಇದು 3ನೇ ಒಂದು ಸಾಲು, ಆ ಒಂದು ರಾಮಚಂದ್ರನ ಶ್ಲೋಕದಲ್ಲಿ 3ನೇ ಸಾಲು. ದೋಷೋ ಯದ್ಯಪಿ ತಸ್ಯ ಸ್ಯಾತ್, ಅವನಲ್ಲಿ ದೋಷ ಇದ್ರೂ ಕೂಡ ನಾನು ಅವನಿಗೆ ಆಶ್ರಯವನ್ನ ನೀಡಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದೇ ನನ್ನ ವ್ರತ ಅಂತ ಹೇಳ್ತಾ ಇದ್ದಾನೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ವಿಭೀಷಣೋವಾ ರಾವಣೋವಾ ಯದಿವಾ ಸ್ವಯಂ ಅಂತ ಹೇಳ್ತಾನೆ. ಕೇವಲ ವಿಭೀಷಣ ಮಾತ್ರ ಅಲ್ಲ, ರಾವಣನೇ ಬಂದು ಇದೀಗ ನನ್ನ ಕಾಲಲ್ಲಿ ಬಿತ್ತು, ತಪ್ಪಾಯಿತು ನನ್ನಿಂದ ಅಂತ ಹೇಳಿ ಶರಣಾಗತಿಯನ್ನ ನನಗೆ ಮಾಡಿದ್ರೆ ಅವನಿಗೂ ಕೂಡ ನಾನು ಆಶ್ರಯವನ್ನ ನೀಡಲೇಬೇಕು. ಇದೇ ಪ್ರಸಂಗದಲ್ಲಿ ಆ ಮಾತು ಬರುತ್ತೆ. ಆದ್ದರಿಂದಲೇ ರಾಮಚಂದ್ರನ ಹೃದಯ ಎಂತಹದು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು ಅಲ್ಲ. ಅದಾದ ಮೇಲೆ ಸತಾಮೇತದ್ ಅಗರ್ಹಿತಂ, ಇದೀಗ ವಾನರು ಕೇಳಬಹುದು. ವಾನರರು ಏನ್ ಕೇಳ್ಬೋದು ಅಂತ ಹೇಳಿದ್ರೆ, ನೀವು ಬಹಳ ಒಳ್ಳೆ ಸ್ವಭಾವದವರು, ಆದ್ದರಿಂದಲೇ ನೀವು ವಿಭೀಷಣನಲ್ಲಿ ಯಾವುದೇ ದೋಷವನ್ನ ನೋಡದೆ ನೀವು ಹೀಗೆ ಆಶ್ರಯವನ್ನ ಕೊಟ್ಟರೆ ನಾಳೆ ಶಾಸ್ತ್ರಜ್ಞರು ಯಾರು ಶಾಸ್ತ್ರವನ್ನ ಅರಿತಿರ್ತಾರೆ, ಯಾರಿಗೆ ಆಶ್ರಯ ಅವರು ರಾಮಚಂದ್ರ ಹೇಳ್ತಾನೆ ಈ ಶ್ಲೋಕದ ಕೊನೆಯ ಸಾಲು, ಸತಾಂ ಏತದ್ ಅಗರ್ಹಿತಂ. ಯಾರು ಮಹನೀಯರಿರ್ತಾರೆ, ಸಜ್ಜನರಿರ್ತಾರೆ ಅಥವಾ ಮಹಾಪುರುಷರಿರ್ತಾರೆ, ಅಂಥವರಿಗೆ ಇದು ದೋಷ ಆಗೋದಿಲ್ಲ, ಅಂಥವರಿಗೆ ಇದು ಪೂಜನೀಯವಾಗಿರ್ತಕ್ಕಂತಹ ಕೃತ್ಯವಾಗುತ್ತೆ. ಇತರರಿಗೆ ಆಶ್ರಯವನ್ನ ಕೊಡೋದು, ದೋಷವನ್ನ ನೋಡದೆ ಆಶ್ರಯವನ್ನ ಕೊಡುವಂತಹದ್ದು ಅವರಿಗೆ ಪೂಜನೀಯವಾಗತ್ತೆ ಅಲ್ಲ.
ಆದ್ದರಿಂದ ನಾನು ಅಕಸ್ಮಾತ್ ಈ ರೀತಿಯಾದಂತ ಆಶ್ರಯವನ್ನ ಕೊಡದೆ ಹೋದ್ರೆ ಮಾತ್ರ ವಸಿಷ್ಠ ವಿಶ್ವಾಮಿತ್ರ ಮೊದಲಗೊಂಡಂತಹ ಮಹಾನ್ ಋಷಿಗಳು ನನ್ನಲ್ಲಿ ದೋಷವನ್ನು ಹುಡುಕ್ತಾರೆ ಹೊರತು ಈ ರೀತಿಯಾದಂತ ಆಶ್ರಯವನ್ನ ಕೊಟ್ರೆ ಯಾರು ಕೂಡ ನನ್ನಲ್ಲಿ ದೋಷ ನೀಡಬೇಕು ಅಂತ ಆಗಿದ ಮೇಲೆ ಭಕ್ತನಾದಂತ ವಿಭೀಷಣ ಇದಾದ ಏನಾಗತ್ತೆ ಮುಂದಿನ ಪ್ರಸಂಗವನ್ನ ನಾವು ಒಂದು 5 ನಿಮಿಷ ಚರ್ಚೆ ಮಾಡಿ ಇಲ್ಲಿಗೆ ವಿರಾಮವನ್ನ ಕೊಡ್ತೀವಿ. ಸೊ ಇಷ್ಟು ರಾಮಚಂದ್ರ ಹೇಳಿ ಆದ ಮೇಲೆ ಮತ್ತೊಂದು ಬಹಳ ಮುಖ್ಯವಾದಂತ ವಿಷಯ ಇಲ್ಲಿ ಬರ್ತಾ ಇದೆ. ಇಷ್ಟಾದ ಮೇಲೆ ಕೂಡ ಸುಗ್ರೀವನಿಗೆ ಪೂರ್ತಿ ನಂಬಿಕೆ ಬರೋದಿಲ್ಲ. ಸೊ ಸುಗ್ರೀವ ಇವಾಗ ಏನಂತ್ಕೋತಾನೆ ಅಂತ ಹೇಳಿದ್ರೆ ಇನ್ನೂ ಸಂಶಯ ಇರುತ್ತೆ ವಿಭೀಷಣನ ಮೇಲೆ ಅವನ್ಗೆ. ಅದರಿಂದ ಅವನೇನಂತ್ಕೋತಾನೆ, ಇದೀಗ ವಿಭೀಷಣ ರಾಮನಲ್ಲಿ ಶರಣಾಗತಿಯನ್ನ ಮಾಡಿದ್ದಾನೆ, ಆದ್ರಿಂದ ರಾಮಚಂದ್ರ ವಿಭೀಷಣನಿಗೆ ಆಶ್ರಯವನ್ನ ಕೊಡೋದಕ್ಕೆ ಅವನು ಬದ್ಧನಾಗಿದ್ದಾನೆ. ನಾನು ಇವಾಗ ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡಿ ವಿಭೀಷಣನನ್ನ ನೀವು ಸ್ವೀಕರಿಸಬಾರದು ಅಂತ ಹೇಳಿದ್ರೆ ಆವಾಗ ರಾಮಚಂದ್ರ ಅದನ್ನು ಕೂಡ ಅನುಸರಿಸಬೇಕಾಗತ್ತೆ ಅಲ್ವಾ. ಸೊ ನಾನು ಹೋಗಿ ಅವನಲ್ಲಿ ಶರಣಾಗತಿಯನ್ನ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಣನನ್ನ ಮುಂದಿಟ್ಕೊಂಡು, ನಾನೊಬ್ನೇ ಹೋದ್ರೆ ಆಗೋದಿಲ್ಲ ಅಂತ ಹೇಳಿ ಲಕ್ಷ್ಮಣನನ್ನ ಮುಂದಿಟ್ಕೊಂಡು ಹೋಗಿ ಅವನು ಶರಣಾಗತಿಯನ್ನ ಮಾಡ್ತಾನೆ. ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡಿ ಹೇಳ್ತಾನೆ, ಅವನ್ಗೆ ಏನ್ ಹೇಳ್ತಾನೆ, ನೀನು ವಿಭೀಷಣನನ್ನ ಸ್ವೀಕರಿಸಬಾರದು. ಏನಕ್ಕೆ ಅಂತ ಒಂದು ಕಾರಣ ಕೂಡ ಕೊಡ್ತಾನೆ. ಕೋ ನಾಮ ಸ ಭವೇತ್ ತಸ್ಯ ಯಮೇಶ ಸ ಪರಿತ್ಯಜೇತ್ ಈದೃಶಂ ವ್ಯಸನಂ ಪ್ರಾಪ್ತಂ ಭ್ರಾತರಂ ಯಂ ಪರಿತ್ಯಜೇತ್. ಇಂಥ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ತನ್ನ ಅಣ್ಣನನ್ನೇ ಪರಿತ್ಯಾಗ ಮಾಡಿರ್ತಕ್ಕಂಥ ವಿಭೀಷಣನು ನಾಳೆ ನಮ್ಮನ್ನು ಪರಿತ್ಯಾಗ ಮಾಡಿ ಮತ್ತೊಂದು ಪಕ್ಷವನ್ನ ಸೇರಬಹುದು ಅಥವಾ ಮತ್ತೆ ತನ್ನ ಪಕ್ಷಕ್ಕೆ ವಾಪಸ್ ಹೋಗ್ಬಹುದು. ಅದರಿಂದ ಯಾರಂತಾನೆ ಪರಿತ್ಯಾಗ ಮಾಡೋದಿಲ್ಲ ಇವನು, ಅದರಿಂದ ಅವನನ್ನ ನಂಬಬೇಡಿ ಅಂತ ಹೇಳಿ ಶರಣಾಗತಿಯನ್ನ ಮಾಡ್ತಾನ ಅವನು ಕೂಡ. ಆದ್ರೆ ರಾಮಚಂದ್ರ ಅಷ್ಟು ಮೂರ್ಖನಲ್ಲ ಅಲ್ವಾ. ರಾಮಚಂದ್ರನಿಗೆ ಈ ಒಬ್ಬ ಶರಣಾಗತಿಯನ್ನ ಮಾಡ್ತಾ ಇರ್ಬೇಕಾದ್ರೆ ಅದರ ಹಿಂದೆ ಯಾವ ಉದ್ದೇಶ ಇದೆ ಅನ್ನೋದು ಕೂಡ ಅವನಿಗೆ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ಆದ್ರಿಂದ ಭಯ ಮತ್ತೆ ಸಂದೇಹಗಳಿಂದ ಕೂಡಿದವನಾಗಿ ಸುಗ್ರೀವನು ಲಕ್ಷ್ಮಣನನ್ನು ಸೇರಿಸಿಕೊಂಡು ಯಾವ ಶರಣಾಗತಿಯನ್ನ ಅಥವಾ ಪ್ರಪತ್ತಿಯನ್ನ ಮಾಡ್ತಾನೆ, ಅದು ಸರಿಯಾದಂತ ಪ್ರಪತ್ತಿ ಅಲ್ಲ. ಸರಿಯಾದಂತ ಪ್ರಪತ್ತಿ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಭೀಷಣ ಜ್ಞಾನದಿಂದ ಮಾಡಿದ್ದಾನೆ. ಜ್ಞಾನದಿಂದ ರಾಮಚಂದ್ರನೇ ನನಗೆ ಎಲ್ಲಾ ರೀತಿಯಾದಂತಹ ಕ್ಷೇಮವನ್ನ ಕೊಡಿಸಬಲ್ಲ ಅಂತ ಹೇಳಿ ಅಥವಾ ಕೊಡಬಲ್ಲ ಅಂತ ಹೇಳಿ ಅವನು ಜ್ಞಾನದಿಂದ ಮಾಡಿದ್ದಾನೆ. ಆದ್ರಿಂದ ಆ ವಿಭೀಷಣ ಶರಣಾಗತಿಯ ಸರಿ. ಸುದುಷ್ಟೋವಾ ಪ್ರದುಷ್ಟೋವಾ ಕಿಮೇಶ ರಜನೀಚರಃ. ಹರೇ ಕೃಷ್ಣ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. 5 ರೂಪಾಯಿ ಕೊಂದ್ರು ಯಾವ್ದು ಏನಕ್ಕೆ ಈ ರೀತಿ ಆಯ್ತು? ಸುದುಷ್ಟೋ ವಾಪ್ಯದುಷ್ಟೋ ವಾ ಕಿಮೇಶ ರಜನೀಚರಃ ಸೂಕ್ಷ್ಮಮಪ್ಯಹಿತಂ ಕರ್ತುಂ ಮಮಾಶಕ್ತ ಕಥಂಚನ ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂ ಯೇ ಚ ರಾಕ್ಷಸಾಃ ಅಂಗುಲ್ಯಗ್ರೇಣ ತಾನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ಸೊ ಇಲ್ಲಿ ರಾಮಚಂದ್ರ ಮೊದಲ ಬಾರಿ ಅಥವಾ ಪ್ರಾಯಃ ರಾಮಾಯಣದಲ್ಲಿ ಒಂದಷ್ಟು ಕಡೆಯಲ್ಲಿ ಮಾತ್ರ ರಾಮಚಂದ್ರ ತನ್ನ ಪರಮ ಸ್ಥಾನದ ಬಗ್ಗೆ ಹೇಳ್ತಾನೆ. ಯಾಕೆಂದ್ರೆ ಸಾಮಾನ್ಯವಾಗಿ ತಾನು ಮನುಷ್ಯನ ರೂಪದಲ್ಲೇ ಎಲ್ಲಾ ಕಡೆಯಲ್ಲಿ ನಡೆದುಕೊಳ್ತಾನೆ. ಅದರ ಬಗ್ಗೆ ನಮ್ಗೆ ಗೊತ್ತಿದೆ. ಮರ್ಯಾದಾ ಪುರುಷೋತ್ತಮನಾಗಿ ಮನುಷ್ಯನಾಗಿಯೇ ಎಲ್ಲರಿಗೆ ದಾರಿಯನ್ನ ತೋರಿಸಿಕೊಡಬೇಕು ಅಂತ ಹೇಳಿ ಮನುಷ್ಯನಾಗಿಯೇ ವರ್ತಿಸ್ತಾನೆ. ಆದ್ರೆ ಒಂದಷ್ಟು ಕಡೆಗಳಲ್ಲಿ ಜಟಾಯು ಮೋಕ್ಷದ ಪ್ರಸಂಗದಲ್ಲಿ ಜಟಾಯುವಿಗೆ ಮೋಕ್ಷವನ್ನೇ ಕೊಟ್ಬಿಡ್ತಾನೆ. ಅದ್ರ ಬಗ್ಗೆ ಅವನೇ ಹೇಳ್ತಾನೆ, ನಾನೇ ಭಗವಂತ, ನಿನಗೆ ಮೋಕ್ಷವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೆ ರಾಮಚಂದ್ರ ಸುಗ್ರೀವನಿಗೆ ಸಂಪೂರ್ಣವಾಗಿ ಖಚಿತ ಮಾಡುವುದಕ್ಕಾಗಿ, ಸಂಪೂರ್ಣವಾಗಿ ಅವನ ಎಲ್ಲಾ ಸಂಶಯಗಳನ್ನ ಮತ್ತೆ ಭಯವನ್ನ ದೂರ ಮಾಡುವುದಕ್ಕಾಗಿ ತನ್ನ ಪರಮಸ್ಥಾನದ ಬಗ್ಗೆ ಹೇಳ್ಬಿಡ್ತಾನೆ. ಅವನು ದೋಷಪೂರ್ವಕನಾಗಿರ್ಲಿ ಅಥವಾ ದೋಷರಹಿತನಾಗಿರ್ಲಿ ವಿಭೀಷಣ, ಏನಕ್ಕೆ ನೀನು ಈ ರೀತಿ ಹೆದರ್ಕೋತಾ ಇದ್ಯಾ? ರಜನೀಚರಃ ಸೂಕ್ಷ್ಮಮಪ್ಯಹಿತಂ ಕರ್ತುಂ ಮಮಾಶಕ್ತ ಕಥಂಚನ. ಸೂಕ್ಷ್ಮವಾಗಿ ಕೂಡ ನನಗೆ ಅಹಿತವನ್ನ ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಿತವನ್ನೇ ಎಲ್ಲರೂ ಮಾಡ್ತಾರೆ, ನನಗೆ ಅಹಿತವನ್ನ ಯಾರು ಕೂಡ ಸೂಕ್ಷ್ಮವಾಗಿ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಏಕೆ ಅಂತ ಹೇಳಿದ್ರೆ ಪಿಶಾಚರನ್ನ, ದಾನವರನ್ನ, ಯಕ್ಷರನ್ನ, ಈ ಪೃಥ್ವಿಯಲ್ಲಿ ಇರ್ತಕ್ಕಂಥ ಎಲ್ಲಾ ರಾಕ್ಷಸರನ್ನ ನನ್ನ ಕಿರುಬೆರಳಿಂದ, ಕೇವಲ ನನ್ನ ಕಿರುಬೆರಳಿಂದ ನಾನು ಎಲ್ಲರ ಸಂಹಾರವನ್ನ ಮಾಡಬಲ್ಲೆ. ಕಿರುಬೆರಳಲ್ಲ, ಈ
ಇದು ಹೆಬ್ಬೆರಳು. ಅಂಗುಲಿ ಅಗ್ರೇಣ ಹನ್ಯಾಮಿಚ್ಚನ್ ಹರಿಗಣೇಶ್ವರ. ಕಿರು ಬೆರಳು ಅಂತ ಬೇಕಾದ್ರೂ ಇಟ್ಕೋಬಹುದು, ಯಾಕಂದ್ರೆ ಅಂಗುಲಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬೆರಳು ಅಂತ ಅಷ್ಟೇನೆ. ಅಂದ ಕೇವಲ ಒಂದೇ ಒಂದು ನನ್ನ ಬೆರಳಿಂದ ಈ ಎಲ್ಲಾ ದಾನವರನ್ನ, ಎಲ್ಲಾ ಪಿಶಾಚರನ್ನ, ಎಲ್ಲಾ ಯಕ್ಷರನ್ನ, ಎಲ್ಲಾ ರಾಕ್ಷಸರನ್ನ ನಾನು ಸಮಸ್ತವಾಗಿ ನಾಶ ಮಾಡಬಲ್ಲೆ ಅಂತ ಹೇಳ್ಬಿಡ್ತಾನೆ. ಸೊ ಇದಾದ್ಮೇಲೆ ಸುಗ್ರೀವ ಮತ್ತೆ ಯಾವುದೇ ಸಂಶಯವನ್ನ ವ್ಯಕ್ತಪಡಿಸೋದಿಲ್ಲ. ಅಥವಾ ಸೊ ಇಲ್ಲಿ ಬರುವಂತಹ ಬಹಳ ಮುಖ್ಯವಾದಂತಹ ವಿಷಯ ಏನು, ಇದನ್ನ ಚರ್ಚೆ ಮಾಡಿ 5 ನಿಮಿಷದಲ್ಲಿ ಇಲ್ಲಿ ನಿಲ್ಲಿಸ್ತೀನಿ. ನೋಡಿ, ರಾಮಚಂದ್ರ ಏನು ವಿಭೀಷಣ ದೋಷ ಪೂರ್ಣನಾಗಿದ್ರು ನಾನು ಅವನನ್ನ ಸ್ವೀಕರಿಸ್ತೀನಿ ಅಂತ ಸ್ವೀಕರಿಸಿದ. ಅದೇ ರೀತಿಯಲ್ಲಿ ಎಲ್ಲರೂ ಮಾಡೋದಕ್ಕೆ ಸಾಧ್ಯನಾ? ಈ ಲೋಕದಲ್ಲಿ ಇರ್ತಕ್ಕಂತಹ ಶಕ್ತಿಶಾಲಿ ಕೂಡ ಅದೇ ರೀತಿಯಲ್ಲಿ ರಾಮಚಂದ್ರನ ಪಾದಾರವಿಂದಗಳ ಅನುಗಮನವನ್ನ ಮಾಡೋದಕ್ಕೆ ಸಾಧ್ಯವಾ? ಸಾಧ್ಯವೇ? ಅನುಕರಣವನ್ನ ಅಥವಾ ಮಾಡೋದಕ್ಕೆ ಸಾಧ್ಯವೇ ಅಂತ ನಮ್ಮ ಒಂದು ಪ್ರಶ್ನೆ. ಉದಾಹರಣೆಗೆ ನೀವೆಲ್ಲರೂ ಕೇಳಿರ್ತೀರ ಈ ಕಥೆಯನ್ನ. ಭಾರತ ಆರಂಭದಲ್ಲಿ, ಭಾರತ ದೇಶ, ನಮ್ಮ ಈ ಭಾರತ ದೇಶ 1000 ವರ್ಷಗಳ ಹಿಂದೆ ಅಥವಾ ಸುಮಾರು 800 ರಿಂದ 900 ವರ್ಷಗಳ ಹಿಂದೆ ಮೊದಲನೇ ಬಾರಿ ಯಾವಾಗ ಮುಸಲ್ಮಾನರ ಒಂದು ಆಡಳಿಕೆಗೆ ಬಂತು, ಅದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಪ್ರಾಯ ಹೇಳೋದು ಮಹಾನ್ ಅವನ ಎದುರು ಒಬ್ಬ ಮೊಹಮ್ಮದ್ ಗೋರಿ ಅಂತ ಆಕ್ರಮಣ ಮಾಡ್ತಾನೆ. ಆ ಮೊಹಮ್ಮದ್ ಗೋರಿ 17 ಬಾರಿ ಪೃಥ್ವಿರಾಜ್ ಚೌಹಾನ್ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಒಂದು ಬಾರಿ ಕೂಡ ಅವನು ಆ ರಾಜನನ್ನ ಸೋಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ಬಹಳ ಶಕ್ತಿಶಾಲಿ ಪುರುಷನಾಗಿದ್ದ, ಶಬ್ದವೇದಿ ಬಲ್ಲುವಂತಹ ಕೊನೆಯ ರಾಜನಾಗಿದ್ದಂತೆ ಅವನು. ಯಾರು? ಈ ಪೃಥ್ವಿರಾಜ್ ಚೌಹಾನ್ ಅಂತಕ್ಕಂಥವನು. ಆದ್ರಿಂದ ಒಂದೊಂದು ಬಾರಿ ಕೂಡ ಇವನು ಮೊಹಮ್ಮದ್ ಗೋರಿ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದ. ಮುಂದಿನ ಬಾರಿ ಮತ್ತಷ್ಟು ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಬಂದು ಅರಬ್ ದೇಶದಿಂದ ಬಂದು ಆಕ್ರಮಣವನ್ನ ಮಾಡ್ತಾ ಇದ್ದ. ಆದ್ರೆ ಒಂದೊಂದು ಬಾರಿ ಕೂಡ ಪೃಥ್ವಿರಾಜ್ ಚೌಹಾನ್ ಗೆಲ್ಲಬೇಕಾದ್ರೆ ಯಾವಾಗ ನಾನು ಸೋಲ್ತೀನಿ ಅಂತ ಮೊಹಮ್ಮದ್ ಗೋರಿಗೆ ಗೊತ್ತಾಗ್ತಾ ಇತ್ತು, ತಕ್ಷಣ ಹೋಗಿ ಅವನು ಈ ಪೃಥ್ವಿರಾಜ್ ಚೌಹಾನ್ ಆಶ್ರಯವನ್ನ ಪಡ್ಕೊಂಡಿರ್ಬೇಕಾದ್ರೆ ಇವನನ್ನ ನಾನು ಸಾಯಿಸೋದಕ್ಕಾಗೋದಿಲ್ಲ, ಹೋಗು ನೀನು ಬಿಟ್ಬಿಡ್ತೀನಿ ಅಂತ ಕಳಿಸ್ಬಿಡ್ತಾ ಇದ್ದ. ಮತ್ತೊಬ್ಬ ಪೃಥ್ವಿರಾಜ್ ಚೌಹಾನ್ ವೈರಿ ಆದಂತವನು ಅವನು ಮದುವೆ ಮಾಡ್ಕೊಂಡಿದ್ದ ಪೃಥ್ವಿರಾಜ್ ಚೌಹಾನ್. ಅದರಿಂದ ಅವನ ಮಾವನಿಗೆ ಬಹಳ ಕೋಪ ಆಯಿತು. ಅದರಿಂದ ಮೊಹಮ್ಮದ್ ಗೋರಿ ಅವನ ಮಾವನ ಜೊತೆಗೆ ಸೇರಿ ಒಟ್ಟಿಗೆ ಆಕ್ರಮಣವನ್ನ ಮಾಡಿ ಪೃಥ್ವಿರಾಜ್ ಚೌಹಾನನ್ನ ಆವಾಗ್ಲೂ ಕೂಡ ಕಪಟದಿಂದ ಸೋಲಿಸಿ ಅವನ 2 ಕಣ್ಣುಗಳನ್ನ ಕಿತ್ತಿಸಿ, ಅದಾದ ಮೇಲೆ ಬಹಳ ತೀವ್ರವಾಗಿ ಅವನ ಸಂಹಾರವನ್ನ ಮಾಡ್ತಾನೆ, ಅವನನ್ನ ಸಾಯಿಸ್ತಾನೆ. ಸೊ ಇವಾಗ ನೋಡಿ, ನೀವು ರಾಮಚಂದ್ರ ಏನೋ ಆ ರೀತಿ ಮಾಡ್ದ, ಯಾಕಂದ್ರೆ ರಾಮಚಂದ್ರ ಭಗವಂತ. ಆದ್ರೆ ಈ ರೀತಿ ನಾವೆಲ್ಲರೂ ಮಾಡಬಹುದಾ? ನಾವೆಲ್ಲರೂ ಅಂದ್ರೆ ಈ ಲೋಕದಲ್ಲಿ ಎಲ್ಲರೂ ಮಾಡಬಹುದಾ? ಆ ರೀತಿಯಾದಂತಹ ಆಶ್ರಯವನ್ನ ಕೊಡಬಹುದಾ? ಪೃಥ್ವಿರಾಜ್ ಚೌಹಾನ್ ಆ ರೀತಿಯಾದಂತಹ ಆಶ್ರಯವನ್ನ ಕೊಟ್ಟಿದ್ದು ಅಥವಾ ಕ್ಷಮಿಸಿಬಿಟ್ಟಿದ್ದು, ಕ್ಷಮಾಪಣೆಯನ್ನ ನೀಡಿದ್ದು ಈ ಮೊಹಮ್ಮದ್ ಗೋರಿಗೆ ಸರಿನಾ ಅಂತ ಹೇಳಿದ್ರೆ ಸರಿ ಇಲ್ಲ, ಖಂಡಿತ ತಪ್ಪು. ಈ ರೀತಿಯಾಗಿ ರಾಮಚಂದ್ರ ಯಾವ ಆಶ್ರಯವನ್ನ ಕೊಟ್ಟಿದ್ದಾನೆ ಅಂತ ಆಶ್ರಯವನ್ನ ಕೊಡಬೇಕಂತ ಹೇಳಿದ್ರೆ ಆ ಪುರುಷರು ಕುಶವಾಗಿ ಇದನ್ನ ಅನಲೈಸ್ ಮಾಡಿದ್ದಾರೆ ಅಲ್ಲ, ಬಹಳ ಚೆನ್ನಾಗಿ ಇದನ್ನ ಅರ್ಥ ಮಾಡಿಕೊಂಡು ನಮ್ಗೆ ಹೇಳ್ತಾ ಇದ್ದಾರೆ. ಸೊ 3 ಗುಣಗಳು ಯಾವ್ದಿರ್ಬೇಕು ಶರಣ್ಯನಲ್ಲಿ ಅಂದ್ರೆ ಆಶ್ರಯವನ್ನ ನೀಡಬಲ್ಲಂತಹ ವ್ಯಕ್ತಿಯಲ್ಲಿ 3 ಗುಣಗಳು ಯಾವ್ದಿರ್ಬೇಕು ಅಂತ ಹೇಳಿದ್ರೆ, ಮೊದಲನೆಯದು ಸರ್ವಜ್ಞತ್ವ ಅಂತ ಹೇಳಿದ್ರೆ ಎಲ್ಲವನ್ನೂ ಬಲ್ಲುವ ಸಾಮರ್ಥ್ಯ ಅವನಲ್ಲಿ ಇರಬೇಕು. ಜ್ಞ ಅಂತ ಹೇಳಿದ್ರೆ ಅವಬೋಧನೆ ಅಂತ ಸಂಸ್ಕೃತದ ಧಾತು. ಎಲ್ಲವನ್ನ ತಿಳಿದುಕೊಳ್ಳಬಹುದಾದಂತಹ ಎಲ್ಲಾ ಪ್ರಸಂಗಗಳ ಬಗ್ಗೆ, ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದಾದಂತಹ ಸಾಮರ್ಥ್ಯ ಅದು ಕೇವಲ ಭಗವಂತನಿಗೆ ಮಾತ್ರ ಇರೋದಕ್ಕೆ ಸಾಧ್ಯ. ಏಕೆ ಅಂತ ಹೇಳಿದ್ರೆ ರಾಮಚಂದ್ರ ವಿಭೀಷಣನಿಗೆ ಆಶ್ರಯವನ್ನ ಕೊಡ್ತಾನೆ, ಆದ್ರೆ ರಾವಣನಿಗೆ ಆಶ್ರಯವನ್ನ ಕೊಡ್ತಾ ಇದ್ದ ಯಾವಾಗ ರಾವಣ ಒಂದು ಸರಿಯಾದಂತಹ ಭಾವನೆಯಿಂದ ಶರಣಾಗತಿಯನ್ನ ಮಾಡಿದ್ರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ರಾಮಚಂದ್ರ ಮೂರ್ಖನಲ್ಲ. ಎಷ್ಟೊಂದ್ಸತಿ ಹೇಳ್ತಾರೆ, ಜನಸಾಮಾನ್ಯರು ಹೇಳ್ತಾರೆ, ಅಂದ್ರೆ ಸಾಮಾನ್ಯ ಜನರು
ರಾಮಾಯಣವನ್ನ ಅರ್ಥ ಮಾಡಿಕೊಳ್ಳದೇ ಇರ್ತಕ್ಕಂಥವ್ರು ಹೇಳ್ತಾರೆ, ರಾವಣ ಬಂದ್ರು ಕೂಡ ನಾನು ಆಶ್ರಯವನ್ನ ಕೊಡ್ತೀನಿ ಎಂತ ಮೂರ್ಖ ರಾಮಚಂದ್ರ, ತನ್ನ ಪತ್ನಿಯ ಅಪಹರಣವನ್ನ ಮಾಡಿ ಇಷ್ಟೊಂದು ತೊಂದರೆ ಕೊಟ್ಟವನಿಗೆ ಆಶ್ರಯವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಹೌದು, ಅವನು ಹೇಳಬಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಸರ್ವಜ್ಞತ್ವವಿದೆ. ರಾವಣನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅವನಿಗೆ ಶಕ್ತಿ ಇದೆ, ಅದರಿಂದ ಅವನು ಹೇಳಬಲ್ಲ. ಎರಡನೇದು ಪರಮ ಕಾರುಣಿಕತ್ವ ಅಲ್ಲ, ಅದಕ್ಕೆ ಒಂದೊಂದಕ್ಕೂ ಪ್ರಮಾಣವನ್ನ ಕೂಡ ಕೊಡ್ತಾ ಇದ್ದಾರೆ, ಇಲ್ಲಿ ಹೇಳೋದಿಲ್ಲ ಅದನ್ನ. ಆದ್ರೆ ಪರಮ ಕಾರುಣಿಕತ್ವ ಅಂದ್ರೆ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇರಬೇಕು ಅವನಲ್ಲಿ, ಆವಾಗ ಮಾತ್ರ ಅವನು ಈ ರೀತಿಯಾಗಿ ಆಶ್ರಯವನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದಲೇ ರಾಮಚಂದ್ರ ಹೇಳೋದು, ಮಿತ್ರ ಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್. ಅವನಲ್ಲಿ ದೋಷ ಇದ್ರೂ ಕೂಡ ನಾನು ಅವನಿಗೆ ಆಶ್ರಯವನ್ನ ನೀಡಲೇಬೇಕು. ಮತ್ತೆ ಮೂರನೇದು ಸರ್ವಶಕ್ತಿತ್ವ. ನಾನು ಬೇಕಾದ್ರೆ ಯಾರು ಬೇಕಾದ್ರೂ ಹೇಳ್ಬೋದು, ಬನ್ನಿ ನಾನು ನಿಮ್ಗೆ ಆಶ್ರಯ ಕೊಡ್ತೀನಿ ಅಂತ, ಆದ್ರೆ ನನ್ನಲ್ಲಿ ಶಕ್ತಿ ಇರ್ಬೇಕು. ಅದಕ್ಕೆ ಶಕ್ತಿ ಇಲ್ಲದೆ ಸುಮ್ನೆ ಹೇಳೋದಕ್ಕೆ ಯಾರು ಬೇಕಾದ್ರೂ ಹೇಳ್ಬೋದು, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದ್ರಿಂದ ಇಲ್ಲಿ ಆ ಯಾವ ಶ್ಲೋಕವನ್ನ ಈಗ ತಾನೆ ನಾವು ನೋಡಿದ್ವಿ, ಅಂಗುಲ್ಯಗ್ರೇಣ ತಾನ್ ಧನ್ಯಾಂ ಇಚ್ಛನ್ ಹರಿಗಣೇಶ್ವರ ಅಂತ ಸುಗ್ರೀವನಿಗೆ ಸಂಬೋಧಿಸಿ ಇಂದ ಅಗ್ರ ಅಂತ ಹೇಳಿದ್ರೆ ಅಂತ ಹೇಳಿ ಅಲ್ಲಿ ಹೇಳೋದು ಮರ್ತೋಯ್ತಂಗೆ, ಬೆರಳಿನ ತುದಿಯಿಂದ ಆ ಎಲ್ಲಾ ರಾಕ್ಷಸರನ್ನ, ಪಿಶಾಚರನ್ನ, ದಾನವರನ್ನ, ಮತ್ತೆ ಬೇರೆ ಎಲ್ಲ ರಾಕ್ಷಸ ಜಾತಿಗೆ ಸೇರಿದಂತಹ ಎಲ್ಲ ಕೇಡಿಗಳನ್ನ ನಾನು ಸಾಯಿಸಬಲ್ಲೆ, ನಾನು ಸಂಹಾರ ಮಾಡಬಲ್ಲೆ ಅಲ್ಲ. ಸೊ ಇವಾಗ ನೋಡಿ, ವ್ಯಂಗ್ಯದಿಂದ ಇಲ್ಲಿ ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಆಗಲೇ ನಿನಗೆ ನಾನು ಹಿಂದೆ ನಾನು ಹೇಳಿದ ಮಾತ್ರ ಅಲ್ಲ, ತೋರಿಸ್ಕೊಟ್ಟಿದ್ದೆ. ನಾನು ನನ್ನ ಮಹಾತ್ಮೆಯ ಬಗ್ಗೆ ಹಿಂದೆ ನಾನು ನಿನಗೆ ತೋರಿಸ್ಕೊಟ್ಟಿದ್ದೆ ಸುಗ್ರೀವ ಅಂತ ರಾಮಚಂದ್ರ ಹೇಳ್ತಾ ಇದ್ದಾನೆ. ಯಾಕೆ? ಯಾವಾಗ ವಾಲಿಯ ಬಗ್ಗೆ ವಾಲಿಯನ್ನ ನಾನು ಸಂಹಾರ ಮಾಡ್ತೀನಿ ಅಂತ ನಿನಗೆ ಹೇಳಿದ್ದೆ, ಅವಾಗ ಮೊದಲು ನೀನು ನನ್ನ ಪರೀಕ್ಷೆಯನ್ನ ಮಾಡಿದೆ. ಅವಾಗ ಸಪ್ತ ಸಾಲ ವೃಕ್ಷಗಳನ್ನ ಮಾತ್ರವಲ್ಲದೆ ಆ ದುಂದುಬಿಯ ಶರೀರವನ್ನ ಕೂಡ ಎತ್ತಿ ಬಹಳ ಸುಲಭವಾಗಿ ಅದನ್ನ ಬೀಸಿ ಬಹಳ ದೂರಕ್ಕೆ ಅದನ್ನ ಕಳುಹಿಸಿ, ಕೇವಲ ನನ್ನ ಪಾದಾಂಗುಷ್ಟದಿಂದ ಕಳುಹಿಸಿ ನಿನಗೆ ತೋರಿಸಿದ್ದೆ. ಆದ್ರೆ ಅದರ ಬಗ್ಗೆ ನೀನ್ ಇವಾಗ ಮರೆತು, ಏನಕ್ಕೆ? ವಿಶೇಷವಾಗಿ ನಿನ್ನನ್ನ ರಾಜ ಮಾಡಿದ ಮೇಲೆ ಎಲ್ಲವನ್ನ ನೀನ್ ಮರೆತು ಬಿಟ್ಟಿದ್ಯಾ. ಅದು ಮಾತ್ರ ಅಲ್ಲ, ಈಗ ತಾನೇ ವಿಭೀಷಣ ಹೇಳಿದ್ದಾನೆ, ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ, ಮಹಾತ್ಮ ಎಂಬಂತ ಶಬ್ದವನ್ನ ಬಳಸಿ ಅವನು ಹೇಳಿದ್ದಾನೆ. ಆದ್ರೂ ನೀನು ಇದ್ರ ಬಗ್ಗೆ ನಿನ್ಗೆ ಸಂಪೂರ್ಣ ವಿಶ್ವಾಸ ಇಲ್ವಲ್ಲಯ್ಯ ಅಂತ ಹೇಳ್ತಾ ಇದ್ದಾನೆ. ಇದು ವ್ಯಂಗ್ಯದಿಂದ ಆಚಾರ್ಯರು ಹೇಳ್ತಾ ಇದ್ದಾರೆ ಅದ. ಸೊ ಅದು ಮೊದಲನೇದು ಸರ್ವಜ್ಞತ್ವಕ್ಕೆ ಹೇಳ್ತಾ ಇರೋದು. ಎರಡನೇದಾಗಿ ಏನ್ ಹೇಳ್ದಿ? ಪರಮ ಕಾರುಣಿಕತ್ವ. ಸೊ ಪರಮ ಕಾರುಣಿಕತ್ವಕ್ಕೆ ಒಂದು ಸಣ್ಣ ವಾಕ್ಯವನ್ನ ಹೇಳ್ತಾ ಇದ್ದಾರೆ ನೋಡಿ, ಸರ್ವಜ್ಞೋಪಿ ವಿಶ್ವೇಶಃ ಸದಾ ಕಾರುಣಿಕೋಪಿ ಸನ್. ಆ ಭಗವಂತ ಎಲ್ಲವನ್ನ ತಿಳಿದವನಾಗಿದ್ರೂ ಕೂಡ, ಮೂರು ಲೋಕಗಳಿಗೆ ಒಡೆಯನಾಗಿದ್ರೂ ಕೂಡ ಅವನಲ್ಲಿ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದೇ ರೀತಿಯಲ್ಲಿ ಸರ್ವಶಕ್ತಿತ್ವ, ಮೂರನೇ ವಿಷಯ, ನಾವು ಸರ್ವಶಕ್ತಿತ್ವವನ್ನ ನೋಡಿದ್ವಿ. ಹೇಗೆ ನರಸಿಂಹಾವತಾರ ರಾಮಾವತಾರಕ್ಕಿಂತ ಮುಂಚೆ ಬಂದಂತಹದ್ದು ಅಲ್ಲ, ಸತ್ಯಯುಗದಲ್ಲಿ ನಡೆದಂತಹದ್ದು, ಇದು ತ್ರೇತಾಯುಗದಲ್ಲಿ. ಅದರಿಂದ ನರಸಿಂಹಾವತಾರದಲ್ಲಿ ಆ ನರಸಿಂಹನ ನಖಗಳೇನಿತ್ತು ಅದೇ ಅವನಿಗೆ ಪಂಚಾಯುಧಗಳಾಗ್ಬಿಡ್ತು. ಒಂದೊಂದು ಬೆರಳಿನಲ್ಲಿ ಒಂದೊಂದು ನಖವಿದೆ, ಅದರಿಂದ 5 ಬೆರಳು 5 ಆಯುಧಗಳು. ಅದೇ ರೀತಿ ಎಡಗೈಯಲ್ಲಿ ಮತ್ತು 5 ಆಯುಧಗಳು ಅಲ್ಲ. ಸೊ ಆ ನಖಗಳೇ ಅಂದ್ರೆ ಆ ಉಗ್ರೇನೆ ಆ ಪಂಚಾಯುಧಗಳು ಆಗ್ಬಿಡ್ತು. ಇದೀಗ ನಾನು ಹೇಳ್ತಾ ಇದ್ದೀನಿ, ಆದ್ದರಿಂದಲೇ ನಾನು ನಿನಗೆ ಹೇಳ್ತಾ ಇದ್ದೀನಿ, ಹೇಗೆ ನರಸಿಂಹಾವತಾರದಲ್ಲಿ ಈ ಅಂಗುಲ್ಯಗ್ರ ಅಂತ ಹೇಳಿದ್ರೆ ಬೆರಳಿನ ತುದಿ, ಆ ಬೆರಳಿನ ತುದಿ ನಖ ಅಂದ್ರೆ ಈ ಉಗುರು ಕೂಡ ಆಗಿರ್ಬೋದು ಅಲ್ಲ. ಸೊ ಇದನ್ನ ಆಗ್ಲೇ ನಾನು ಪ್ರದರ್ಶಿಸಿದ್ದೀನಿ ಹಿಂದಿನ ಅವತಾರದಲ್ಲಿ. ನರಸಿಂಹಾವತಾರದಲ್ಲಿ ಕೂಡ ಎಲ್ಲಾ ದಾನವರನ್ನ, ಹಿರಣ್ಯಕಶಿಪುವನ್ನ ಮೊದಲುಗೊಂಡು ಎಲ್ಲಾ ದಾನವರು ಯಾರಿದ್ರು ಅವರೆಲ್ಲರನ್ನ ನನ್ನ ಅಂಗುಲ್ಯಗ್ರೇಣ ಹನ್ಯಾಮಿ ಅಂದ್ರೆ ಎಲ್ಲರನ್ನ ಹತವಾನ್, ಎಲ್ಲರನ್ನ ಸಾಯಿಸ್ಬಿಟ್ಟೆ. ಹೇಗೆ? ಕೇವಲ ನನ್ನ ಅಂಗುಲ್ಯಗ್ರದಿಂದ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಾನು ಮಾಡಬಲ್ಲೆ, ಅಥವಾ ಈ ಪ್ರಸಂಗದಲ್ಲಿ, ಈ ಅವತಾರದಲ್ಲಿ ಕೂಡ ನಾನು ಮಾಡಬಲ್ಲೆ ಅಂತ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ ಆಯ್ತಾ. ಸೊ ಇದು ಕೊನೆಯ ಸ್ಲೈಡ್ ಇದು. ಹೀಗೆ ಒಬ್ಬ ಶರಣ್ಯನಿಗೆ ಬೇಕಾದ ಎಲ್ಲಾ ಗುಣಗಳ ಸಂಪೂರ್ಣತೆಯನ್ನು ಶ್ರೀರಾಮ ಸುಗ್ರೀವಾದಿ ವಾನರರಿಗೆ ಹೇಳಿ ಅವರ ಭಯ ಹೋಗುವಂತೆ ಅನುಗ್ರಹಿಸಿದನು ಆಯ್ತಾ. ಸೊ ಇಲ್ಲಿಗೆ ನಾವು ಈ
ಶರಣಾಗತಿಯ ಮುಖ್ಯವಾಗಿರ್ತಕ್ಕಂಥ ಘಟ್ಟವನ್ನ ಇಲ್ಲಿ ನಾವು ಮುಂದುವರಿದ ಸಂಭಾಷಣೆಯಲ್ಲಿ ಆಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವದಾ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಇದು ರಾಮಾಯಣದ ಚರಮ ಶ್ಲೋಕ. ನೀವೆಲ್ಲರೂ ಕೇಳಿರ್ತೀರ ಇದರ ಬಗ್ಗೆ, ಆದ್ರೆ ಇದರ ಆಳವಾದಂತ ಅರ್ಥವನ್ನ ಇಲ್ಲಿ ಆಚಾರ್ಯರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡಿ ನಾಳಿದ್ದು ಇದಕ್ಕೆ ಮಂಗಳವನ್ನ ಹಾಡ್ತೀವಿ. ಯಾರ್ಯಾರು ಸೇರಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೆ ಬಹಳ ಧನ್ಯವಾದಗಳು ಯಾರ್ಯಾರು ಸೇರಿದ್ದೀರಾ ಇಲ್ಲಿ ಇವತ್ತು ಭಾಗವಹಿಸಿದ್ದಕ್ಕೆ. ನಾಳೆ ಕೂಡ ಇದೇ ಸಮಯದಲ್ಲಿ, ನಾಳೆ ಮತ್ತೆ ನಾಳಿದ್ದು ಕೊನೆಯ ದಿವಸ, ನಾಳಿದ್ದು ಇದೇ ಸಮಯಕ್ಕೆ 7 ಗಂಟೆಯಿಂದ 8 ಗಂಟೆಯವರೆಗೆ ಈ ಚರ್ಚೆ ಮುಂದುವರಿಯುತ್ತೆ. 2 ದಿವಸಗಳು ನೀವು ಮತ್ತೆ ಭಾಗವಹಿಸಬೇಕು, ಬೇರೆಯವ್ರಿಗೂ ಹೇಳಬಹುದು ಅಂತ ಹೇಳಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದ್ರೆ ಇಲ್ಲಿ ನೀವು ಕೇಳಬಹುದು ಅಥವಾ ಮಾಡಬಹುದು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದೆಯಾ? ನಾನು ಮೊದಲು ಅನ್ಮ್ಯೂಟ್ ಮಾಡ್ಬೇಕಂತ ಕಾಣುತ್ತೆ, ಒಂದೇ ನಿಮಿಷ. ಸೊ ಯಾವ್ದಾದ್ರು ಟೀಕೆ, ಟಿಪ್ಪಣಿ ಇದ್ರೆ ನೀವು ಇಲ್ಲಿ ಕೇಳಬಹುದು. ಸರಿ, ಯಾವ್ದು ಇಲ್ಲ ಅಂತ ಅಂದ್ಕೋತೀನಿ. ಆದ್ರಿಂದ ಇಲ್ಲಿ ನಾವು ನಮ್ಮ ಚರ್ಚೆಗೆ ವಿರಾಮವನ್ನು ಕೊಟ್ಟು ನಾಳೆ ಮತ್ತೆ ಸೇರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.